ಅವ್ರಿಗೆ ವೆಯ್ಟು, ವ್ಯಾಕ್ಸಿನೇಷನು, ಫೀಡಿಂಗ್ ಅಡ್ವೈಸು ಇರೋದಿಲ್ಲ, ತುಟಿ ಇರಲ್ಲ, ನಾಲ್ಗೆಲ್ಲಿ ಊತ ಬಂದಿರುತ್ತೆ, ಅನ್ನನಾಳ ಇರಲ್ಲ. ಅಷ್ಟೇ ಮಾಡಿದ ಮಗು 900 ಗ್ರಾಮ್ ನೋಡ್ಕೊಳ್ಳಿ ಅಂದರೆ ಕೈಯಷ್ಟು ಇಲ್ಲ. ಅದನ್ನು ನಾವು ಓಪನ್ ಮಾಡಿ ಕೈ ಬೆಳ್ಳಾಕಕ್ಕೂ ಜಾಗ ಇರಲ್ಲ. ಈಗ ಆ ಮಗುಗೆ ಯಾವುದೋ ಒಂದು ಆರ್ಗನ್ ಇಲ್ಲ ಅಂದರೆ ಹೇಗೆ ಅದನ್ನು ರೀಪ್ಲೇಸ್ಮೆಂಟ್ ಬಂದರೆ ಅಲ್ಲಿ ಫೆಸಿಲಿಟಿ ಇದೆಯೋ ಇಲ್ವೋ, ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತಂದರೆ ಯಾಕೆ ಬೇಕು ರಿಸ್ಕು ಅಂತ ಒಂದು ಸ್ಟೆಪ್ ಹಿಂದೆ ಬರ್ತೀವಿ. ಸಾರಿ, ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ಇವತ್ತಿನ ಪಾಡ್ಕಾಸ್ಟ್ ಬರೀ ಎಂಟರ್ಟೈನ್ಮೆಂಟ್ ಆಗಿರಲ್ಲ, ಇನ್ಫೋಟೈನ್ಮೆಂಟ್ ಆಗಿರುತ್ತೆ. ನಮ್ಮ ಜೊತೆ ಈ ಎಪಿಸೋಡ್ನಲ್ಲಿ ಇರೋದು ನಮ್ಮ ಡಾಕ್ಟರ್ ರಮೇಶ್ ಸರ್. ಅವ್ರು ಯಾರು ಏನು ಅನ್ನೋದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ರಮೇಶ್ ಸರ್, ವೆಲ್ಕಮ್ ಟು ದ ಶೋ. ಕನೆಕ್ಟ್ ಕನ್ನಡ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ. ಎಸ್ ಸರ್. ನಾನು ಮೂಲತಃ ಬೆಂಗಳೂರವನೇ. ಮಕ್ಕಳ ಸರ್ಜನ್, ಪೀಡಿಯಾಟ್ರಿಕ್ ಸರ್ಜನ್. ಸೊ ಮಕ್ಕಳಲ್ಲಿ ಆಪರೇಷನ್ ಮಾಡಿದ ಸ್ಪೆಷಲಿಸ್ಟ್ ಡಾಕ್ಟ್ರು. ಓಕೆ. ನನಗೆ ಸುಮಾರು 30 ವರ್ಷದ ಅನುಭವ ಇದೆ. ನಾನು ಬಾಂಬೆಯಲ್ಲಿ ತರಬೇತಿ ತೊಗೊಂಡು ಬಂದೆ. ಬೆಂಗಳೂರವನೇ, ಬೆಂಗಳೂರು MBBS ಎಲ್ಲ ಮಾಡಿ MS MCH ಎಲ್ಲ ಬಾಂಬೆಯಲ್ಲಿ ಮಾಡಿ ಬೆಂಗಳೂರು ಬಂದು ಸತತವಾಗಿ ಒಂದು 28 ವರ್ಷ ಗೌರ್ಮೆಂಟ್ ಸರ್ವಿಸಲ್ಲಿದ್ದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡಿ ಅದನ್ನು ಒಂದು ಲೆವೆಲ್ ತಂದು ಚೆನ್ನಾಗಿ ಮಾಡಿ ಈಗ ಅಲ್ಲಿಂದ ನಿವೃತ್ತಿ ಆಗಿದ್ದೀನಿ. ಸರ್, ನಾವು ಈ ಸರ್ಜನ್ ಕೇಳಿದ್ದೀವಿ, ಪೀಡಿಯಾಟ್ರಿಷಿಯನ್ ಕೇಳಿದ್ದೀನಿ. ಈ ಸರ್ಜಿಕಲ್ ಪೀಡಿಯಾಟ್ರಿಷಿಯನ್ ಅಂದರೆ ಏನು ಸರ್? ಒಳ್ಳೆ ವಿಷಯ ಕೇಳಿದ್ರಿ. ಯಾಕೆಂದರೆ ಇವತ್ತಿಗೂ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಹೌದು. ಪಿಡಿಯಾಟ್ರಿಷಿಯನ್ ಅಂದ್ಕೊಳ್ತಾರೆ ಬರೀ ಮಕ್ಕಳನ್ನು ನೋಡ್ಕೊಳ್ಳೋರು ಅಂತ. ಕರೆಕ್ಟು. ಪಿಡಿಯಾಟ್ರಿಕ್ ಅಲ್ಲಿ 2 ಥರ ಇದೆ. ಒಂದು ಆಪರೇಷನ್ ಬೇಕಾಗಿರೋವಂಥದ್ದು, ಇನ್ನೊಂದು ಆಪರೇಷನ್ ಬೇಡದೆ ಟ್ರೀಟ್ ಮಾಡೋದು. ಸಾಧಾರಣ ಮೋಸ್ಟ್ ಆಫ್ ದ ಮಕ್ಳಿಗೆ ಬೇಕಿರೋದು ಪಿಡಿಯಾಟ್ರಿಷಿಯನ್. ಅಂದರೆ ಮಕ್ಕಳಿಗೆ ನೋಡ್ಕೊಳ್ಳೋಕ್ಕೆ, ಅವ್ರಿಗೆ ವೆಯ್ಟು, ವ್ಯಾಕ್ಸಿನೇಷನು, ಫೀಡಿಂಗ್ ಅಡ್ವೈಸು, ವಾಂತಿ, ಬೇದಿ, ಜ್ವರ ಎಲ್ಲ ಥರದ ಮೆಡಿಕಲ್ ಕಾಯಿಲೆಗಳಿಗೆ ನೋಡೋದಕ್ಕೆ, ಮಕ್ಕಳು ಬೆಳವಣಿಗೆ ನೋಡ್ಕೊಳ್ಳೋಕ್ಕೆ ಖಂಡಿತ ಅವರೇ ಬ್ಯಾಕ್ ಬೋನ್. ಅವರಿಲ್ಲದೆ ಇರೋದಿಲ್ಲ, ಅವರೇ ಬೆನ್ನೆಲುಬು. ಆದರೆ ಏನಂತೆ ಕೆಲವು ಸತಿ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಅದು ಸರ್ಜಿಕಲ್ ಪ್ರಾಬ್ಲಮ್. ಅಂದರೆ ಮಕ್ಕಳಲ್ಲಿ ಕೆಲವು ಸತಿ ಸರ್ಜರಿ ಬೇಕಿರ್ಬೋದು ಬೇಡ ಅಂತ ಡಿಸೈಡ್ ಮಾಡೋದು ಒಂದು, ಸರ್ಜರಿ ಅಕಸ್ಮಾತ್ ಬೇಕಿದ್ದಲ್ಲಿ ಅದಕ್ಕೆ ಆಪ್ರೇಷನ್ ಮಾಡೋಂಥದ್ದು ಇನ್ನೊಂದು. ಈ 2 ಬಂದಾಗ ಪರಿಸ್ಥಿತಿಯಲ್ಲಿ ನಾವು ಪೀಡಿಯಾಟ್ರಿಕ್ ಸರ್ಜನ್ ಬರ್ತೀವಿ. ಈಗ ಮಕ್ಕಳಿಗೆ ಇದು ಸರ್ಜರಿ ಆಗಬೇಕು ಅಂತ ಕಂಡುಹಿಡಿಯೋದು ಪೀಡಿಯಾಟ್ರಿಷಿಯನ್ನು. ಪೀಡಿಯಾಟ್ರಿಷಿಯನ್ ಸಂಶಯ ಪಡ್ತಾರೆ. ಎಷ್ಟೋ ಸತಿ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ಬೇಕಿರುತ್ತೆ ಅಂತ. ಕೆಲವು ಸತಿ ಅವ್ರಿಗೆ ಖಚಿತವಾಗಿ ಗೊತ್ತಾಗುತ್ತೆ, ಕೆಲವು ಸತಿ ಸ್ವಲ್ಪ ಡೌಟ್ ಇರ್ಬೋದು. ಸೊ ಸೆಕೆಂಡ್ ಒಪಿನಿಯನ್ ಅಂತ ಕಳಿಸ್ತಾರೆ ನಮಗೆ. ಅಂಥ ಮಕ್ಕಳಿಗೆ ನಾವು ಬೇಕಾಗಿರುತ್ತೆ ತಪಾಸಣೆ ಎಲ್ಲ ಮಾಡಿ ಆನಂತರ ನಾವು ಹೇಳ್ತೀವಿ ಮಗುಗೆ ಆಪರೇಷನ್ ಬೇಕೋ ಬೇಡವೋ ಅಂತ. ಆದಷ್ಟು ಮಕ್ಕಳಿಗೆ ನಾವು ಸರ್ಜನ್ಸ್ ಆಗಿದ್ರೂ ಕೂಡ ನಾವು ಎಲ್ಲ ಮಕ್ಕಳಿಗೂ ಆಪರೇಷನ್ ಹೇಳಲ್ಲ. ಸಾಕಷ್ಟು ಜನ ಮಕ್ಕಳಿಗೆ ಎಲ್ಲಿ ನಾವು ಆಪರೇಷನ್ ಇಲ್ಲದೆ ಗುಣಪಡಿಸ್ಬೋದೋ ಖಂಡಿತ ಅವ್ರಗಳಿಗೆ ಅದಲ್ಲೇ ಮಾಡ್ತೀವಿ. ಬಟ್ ಆಪರೇಷನ್ ಅನಿವಾರ್ಯ ಅಂತಂದಾಗ ಮಾತ್ರ ಮಾಡಲೇಬೇಕಾಗತ್ತೆ, ಮಾಡೇ ಮಾಡ್ತೀವಿ. ಇದಕ್ಕೇನು ಓದಿರಬೇಕು ಸರ್? ನಮ್ಗೆ MBBS ಗೊತ್ತು, MD ಗೊತ್ತು. ಸೊ ಇದನ್ನ ಏನು ಓದಿರಬೇಕು ಇದಾಗಕ್ಕೆ? ಬೇಸಿಕಲಿ MBBS ಜನರಲ್ ಇದು ಎಲ್ಲದಕ್ಕೂ ಸೇರಿಸಿ ಮಾಡೋಂಥದ್ದು. MS ಜನರಲ್ ಸರ್ಜರಿ ಅಂದರೆ ಎಲ್ಲ ದೊಡ್ಡವ್ರಿಗೆ ಎಲ್ಲ ಥರದ್ದು ಜನರಲ್ ಆಗಿ ಆಪರೇಷನ್ ಮಾಡೋದ್ರ ಬಗ್ಗೆ ತರಬೇತಿ. ಅದು ಬಾಂಬೆಲಿ ಮಾಡಿದೆ. ಅದಾದಮೇಲೆ DNB ಅಂತ ಅಡಿಷನಲ್ ನ್ಯಾಷನಲ್ ಬೋರ್ಡಿಂದ ಕ್ವಾಲಿಫಿಕೇಷನ್. ಅದು ನನಗೆ ಜನರಲ್ ಸರ್ಜರಿಲಿ ಸಿಕ್ತು. ಅಂದರೆ ಎಲ್ಲ ಥರದ್ದಕ್ಕೂ ಒಂಥರ ಬೇಸಿಕ್ ಥರ. ಅದರ ನೆಕ್ಸ್ಟು ತದನಂತರ ಪಿಡಿಯಾಟ್ರಿಕ್ ಸರ್ಜರಿ ಮಕ್ಕಳಲ್ಲೇ ಆಪರೇಷನ್ ಮಾಡೋದಕ್ಕೆ ಸ್ಪೆಷಲ್ ತರಬೇತಿ ಬರಬೇಕಾಯಿತು. ಅದು ಮಾಡಿಕೊಂಡು ಅಲ್ಲಿಂದ ಕಲಿತು ಬಂದು ಇವಾಗ ಬೇರೆಯವ್ರ ಪಾಠ ಹೇಳ್ಕೊಟ್ಟು ಅವ್ರುಗಳು ಕಲಿತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಡೆ ಹೋದನ್ನು ಕೇಳಿದ್ರೆ ನಮಗೂ ಸಂತೋಷನೇ ಆಗುತ್ತೆ. ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ ಸರ್ ಮಕ್ಕಳನ್ನ? ಯಾಕಂದರೆ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ದೀರಿ? ಕರೆಕ್ಟಾಗಿ ಹೇಳಿದ್ರಿ. ಯಾಕಂದರೆ ಯಾವುದೇ ಮಗುಗೂ ಪುಟ್ಟ ನಿನ್ನ ಹೆಸರು ಹೇಳೋದು ಹೇಳಲ್ಲ, ಅಳಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಏನು ಬಾಧೆ ಅಂತ ಅವ್ರ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಮಲ್ಕೊ ಅಂದ್ರೆ ಮಲ್ಕೊಳ್ಳಲ್ಲ, ಕೈ ಎತ್ತರ, ಕಾಲು ಎತ್ತಲ್ಲ. ಅದನ್ನು ಮೀರಿ ನಾವು ಮಾಡಬೇಕು ಅಂದ್ರೆ ನಾವು ಮಾಡ್ಬೇಕಾದ್ರೆ 3 ವಿಷಯ ಮಾಡಬೇಕಾದ್ರೆ. ಒಂದು, ಅವ್ರ ಬಗ್ಗೆ ನಮಗೆ ಸಹನೆ ಬೇಕು, ಮಕ್ಕಳ ಬಗ್ಗೆ ಪ್ರೀತಿ ಬೇಕು. ಎಲ್ರಿಗೆಲ್ಲ ಆಗಲ್ಲ. ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು. ಅವಳು ಹತ್ರ ನಮಗೆ ಸಿಟ್ಟು ಬರಬಾರ್ದು. ಅವ್ರು ನಮ್ಮ ಮೇಲೆ ಕೆಲಸ ಹೊಡಿತಾರೆ, ಬಡಿತಾರೆ. ಇನ್ನೂ ಕೆಲಸ ಮಕ್ಕಳು ಉಚ್ಚೆನೂ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಸಹಿಸ್ಕೋಬೇಕು. ಒಂದು ಇದು ನಮ್ಮನೆ ಮಗುದ್ರೆ ನಾವೇಗ ನೋಡ್ಕೊಳ್ತೀವಿ. ಹೌದು ಸರಿ, ಮಗುನೇ ಚೆನ್ನಾಗಿದೆ ಅಲ್ವಾ? ಈ ಬೊಂಬೆ ಇದೆ, ನಮ್ಮನೆ ಮಗಳಾದ್ರೆ ಏನು ಮಾಡ್ತೀವಿ, ಮುದ್ದು ಮಾಡ್ತೀವಿ, ಮೆತ್ತಗೆ ಮಾತಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಮಾಡ್ತೀವಿ, ಯಾವುದೇ ನನ್ನ ಮಗು ನನ್ನ ಕ್ಲಿನಿಕ್ಗೆ ಬಂದರೂ ಮೊದಲು ಮಕ್ಕಳಿಗೆ ಅವ್ರಿಗೆ ಸಮಾಧಾನ ಮಾಡಿ ಸ್ಟೆಬಿಲೈಸ್ ಮಾಡಿ ಇಡಬೇಕು. ಒಂದು. ಎರಡನೇದು, ಮಕ್ಕಳಿಗೆ ಅವ್ರ ತಕ್ಕಂತೆ ಅವ್ರ ಭಾಷೆಯಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಅವರು ಸ್ವಲ್ಪ ಈವನ್ ಆಗ್ತಾರೆ. ಆಮೇಲೆ ಅವ್ರಿಗೆ ಇಷ್ಟವಾದಂಥ ಚಾಕ್ಲೇಟ್ ಕೊಡೋದು, ಇಲ್ಲ ಒಂದು ಆಟದ ಸಾಮಾನು ಕೊಡೋದು, ಬರಹ ಕೊಡೋದು, ಏನೋ ಒಂದು ಆಟದ ಸಾಮಾನೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಕ್ಲಿನಿಕ್ ಬಂದರೆ ಚೆನ್ನಾಗಿರುತ್ತೆ. ನೀವು ನೋಡಿ ಅದ್ರಲ್ಲಿ, ಯಾಕಂದ್ರೆ ಬರೀ ಮಕ್ಕಳ ವಾತಾವರಣ ತುಂಬ ಚೆನ್ನಾಗಿದೆ. ಅಲ್ಲಿ ಬರೀ ಆಟದ ಸಾಮಾನು ಇರುತ್ತೆ, ಮಕ್ಕಳು ನೋಡೋದೆಲ್ಲ ಇದೆ. ಏನು ಕಾಮನ್ ಫ್ಯಾಕ್ಟರ್ಸ್ ಸರ್? ಈಗ ನಿಮ್ಮ ಹತ್ರ ಬರೋಕ್ಕೆ ಏನೇನು ಕಾಮನ್ ಥಿಂಗ್ಸ್ ಇರುತ್ತೆ? ಐ ಮೀನ್ ಪೀಡಿಯಾಟ್ರಿಷಿಯನ್ ಬಿಟ್ಟು ನಿಮ್ಮ ಹತ್ರ ಬರಬೇಕಂದ್ರೆ ಏನು ಪ್ರಾಬ್ಲಮ್ ಇದ್ದರೆ ನಿಮ್ಮ ಹತ್ರ ಬರ್ಬೋದು? ಅದೇ ಹೇಳಿದೆ, ಸರ್ಜಿಕಲ್ ಪ್ರಾಬ್ಲಮ್ ಅಂದರೆ ಬೇಸಿಕ್ಲಿ ಸ್ಟ್ರಕ್ಚರಲ್ ಪ್ರಾಬ್ಲಮ್. ಅಂದರೆ ಮೈಯಲ್ಲಿ
ಆರ್ಗನ್ಸಲ್ಲಿ ಎಲ್ಲ ಅವಯವಗಳಿದೆಯಲ್ಲ ಅದು ಯಾವುದೆಲ್ಲ ಸರಿಗೆ ಆಗಲಿಲ್ಲ, ಅದ್ರಲ್ಲಿ ವಿಕಲತೆಗಳಿರ್ಬೋದು, ಅದರಲ್ಲಿ ದುರ್ಮಾಂಸ ಬೆಳೆದಿರ್ಬೋದು, ಅದ್ರಲ್ಲಿ ಕಲ್ಲು ಕೂತಿರ್ಬೋದು, ಅಲ್ಲಿ ಗಡ್ಡೆ ಬೆಳೆದಿರ್ಬೋದು, ಟ್ಯೂಮರ್ ಬೆಳೆದಿರ್ಬೋದು, ಇಲ್ಲ ಅದಕ್ಕೆ ಒಂದಕ್ಕೊಂದು ಅಂಟ್ಕೊಂಡಿರ್ಬೋದು, ಒಂದಕ್ಕೊಂದು ಬಿಟ್ಕೊಂಡಿರ್ಬೋದು. ಆ ಥರದ್ದೆಲ್ಲ ಬಂದಾಗ ಯಾವಾಗ ಸ್ಟ್ರಕ್ಚರಲ್ ಆಗಿ ಅದನ್ನು ರಿಪೇರಿ ಮಾಡಬೇಕೋ ಅದಕ್ಕೆಲ್ಲ ನಮ್ಮ ಹತ್ರ ಬರ್ತಾರೆ. ಅಂದರೆ ಬರ್ತು ಬಂದಿರೋ ಅಂಥದ್ದು ಸರ್ಜಿಕಲ್. ಸರಿಯಾಗಿ ಕೇಳಿದ್ರಿ, ಯಾಕಂದರೆ ಇದರಲ್ಲಿ 2 ಥರ ಇದೆ. ಒಂದು ಕಂಜೆನೈಟಲ್ ಅಂದರೆ ಹುಟ್ಟಿದಾಗಿಂದಾನೇ ಪ್ರಾಬ್ಲಮ್ ಇರುವಂಥದ್ದು, ಇನ್ನೊಂದು ಹುಟ್ಟಿದ ಮೇಲೆ ವಯಸ್ಸು ಹೋಗ್ತಾ ಬರೋವಂಥ ಕಾಯಿಲೆಗಳು. ಹುಟ್ಟಿದಾಗ ಬರೋಂಥ ಪ್ರಾಬ್ಲಮ್ ಎಲ್ಲಿಂದ ನಾನು ಅದೇ ಹೇಳ್ತಾ ಇದ್ದೆ, ಒಳ್ಳೆ ಬ್ರಹ್ಮ ಮಾಡಿದಾಗೆಲ್ಲ ತೂಗುಡಿಸ್ಬಿಟ್ಟು ಅಂದ್ರೆ ಕಷ್ಟ ಆಗುತ್ತೆ. ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಅನ್ನನಾಳ ಇರೋದಿಲ್ಲ, ತುಟಿ ಇರಲ್ಲ, ನಾಲ್ಗೆಲ್ಲಿ ಊತ ಬಂದಿರುತ್ತೆ, ಅನ್ನನಾಳ ಇರಲ್ಲ, ಗುದದ್ವಾರ ಇರಲ್ಲ, ಇಲ್ಲ ಕೆಲವು ಮಕ್ಕಳಿಗೆ ಇದಿರಲ್ಲ, ಇದನ್ನು ಮೂತ್ರ ಪಿಂಡ ಇರಲ್ಲ, ಮೂತ್ರ ಜನನೇಂದ್ರಿಯ ಇರಲ್ಲ, ಅದ್ರಲ್ಲಿ ಸೊಟ್ಟ ವಕ್ರ ಏನೇನೋ ಆಗ್ಬೋದು. ಸೊ ಅದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಮಕ್ಕಳು ಎಲ್ಲ ಚೆನ್ನಾಗಿ ಹುಟ್ಟಿದ ಮೇಲೂ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಲೈಕ್ ಅಪೆಂಡಿಕ್ಸ್ ಥರ ಆಗ್ಬೋದು, ಆಮೇಲೆ ಇನ್ಫೆಕ್ಷನಿಂದ ಆಗ್ಬೋದು, ಕರಳು ಬ್ಲಾಕ್ ಆಗ್ಬೋದು, ಚೆಸ್ಟಲ್ಲಿ ಕೀವು ಕಟ್ಕೋಬೋದು, ಹೊಟ್ಟೆಲಿ ಕೀವು ಕಟ್ಕೋಬೋದು. ಅದು ಇದೆಲ್ಲ ಹೇಳಿದ್ರೆ ಇದೆಲ್ಲ ಪ್ರಾಬ್ಲಮ್ಸಲ್ಲಿ ನಾವು ಆಪ್ರೇಷನ್ ಮೂಲಕ ರಿಪೇರಿ ಮಾಡೋವಂಥದ್ದು ಸರ್ಜಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಸರ್ಜಿಕಲ್ ಪ್ರಾಬ್ಲಮ್ಸ್. ಸರ್, ಯಾವ ಥರ ಚಾಲೆಂಜಸ್ ಆಗುತ್ತೆ ಸರ್ ನಿಮ್ಮ ಮಕ್ಕಳನ್ನ ಹ್ಯಾಂಡಲ್ ಮಾಡುವಾಗ? ಹೌದು, ಇದರಲ್ಲಿ ಮುಖ್ಯವಾಗಿ ನಾವು ಕಳ್ಕೋಬೇಕು, ಮಕ್ಕಳು ದೊಡ್ಡವರಲ್ಲ. ವಿ ಆಲ್ವೇಸ್ ಸೇ ಚೈಲ್ಡ್ ಇಸ್ ನಾಟ್ ಎ ಮಿನಿಯೇಚರ್ ಅಡಲ್ಟ್. ಅಂದರೆ ದೊಡ್ಡವ್ರಿಗಿಂತ ಅಷ್ಟೇ ಸೈಜಲ್ಲಿ ಚಿಕ್ಕದಾಗಿರೋವಂಥದ್ದು ಅಲ್ಲ. ಯಾಕಂದರೆ ಎವ್ರಿ ಸಿಂಗಲ್ ಆರ್ಗನ್ ಇನ್ ದ ಬಾಡಿ ಇಸ್ ಗ್ರೋಯಿಂಗ್. ಅಂದರೆ ಎಲ್ಲ ಆರ್ಗನ್ಸ್ಗಳು, ಎಲ್ಲ ಅವಯವಗಳು ಒಂಥರ ಬೆಳೀತಾ ಇದೆ, ಮೆಚ್ಯೂರ್ ಆಗಬೇಕು, ಅದಕ್ಕೆ ಶಕ್ತಿ ಬೇಕು. ಫಾರ್ ಎಕ್ಸಾಂಪಲ್, ಹುಟ್ಟಿದ ಮಗುಗಿರೋಂಥ ಕಿಡ್ನಿ ಅಷ್ಟು ಬಲವತ್ತಾಗಿರಲ್ಲ, ಅದೇ ಥರ ಮೈಯಲ್ಲಿರೋ ಟಿಶ್ಯೂ ಸರಿಗಿರಲ್ಲ. ಸೊ ಏನಾಗುತ್ತೆ, ಇಂಥ ಮಕ್ಳಿಗೆ ನಾವು ಮಾಡಬೇಕಾದ್ರೆ ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಮೃದುವಾಗಿ ಹ್ಯಾಂಡಲ್ ಮಾಡಬೇಕು, ಮಿನಿಮಮ್ ಆಗಿ ಹ್ಯಾಂಡಲ್ ಮಾಡಬೇಕು, ಜೋರಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಉದಾಹರಣೆ ಸಿಂಪಲಾಗಿ ಹೇಳ್ತೀನಿ ನೋಡಿ, ಇವಾಗ ನಮ್ಮ ಅಡಲ್ಟ್ಸ್ ಯಾರನ್ನ ತಗೊಳ್ಳಿ, ದೊಡ್ಡವ್ರಿಗೆ ನಮ್ಮೆಲ್ಗ ಮೈಯಲ್ಲೇ ಒಂದು 5 ಲೀಟ್ರ್ ಬ್ಲಡ್ ಇರುತ್ತೆ. 10% ಬ್ಲಡ್ ಲಾಸ್ ಅಂದರೆ 500 ml ಬ್ಲಡ್ ಲಾಸ್. ಅದಕ್ಕೆ ನಾವು 450 ml ತನಕ ನಾವು ರಕ್ತ ದಾನ ಮಾಡ್ತೀವಿ. ಸೊ 500 ml ತನಕ ಬ್ಲಡ್ ಲಾಸ್ ಆದರೆ ನಮ್ಗೆ ಯಾರಿಗೂ ಏನಾಗಲ್ಲ, ರಕ್ತಸ್ರಾವ ಆದರೆ. ಆದರೆ ಚಿಕ್ಕ ಮಕ್ಕಳಲ್ಲಿ, ಫಾರ್ ಎಕ್ಸಾಂಪಲ್, ಚಿಕ್ಕ ಮಕ್ಕಳಲ್ಲಿ 1 kgಗೆ ಸರಾಸರಿ 75 ml ಇರುತ್ತೆ. ಅಂದರೆ ಈಗ ಹುಟ್ಟಿದ ಮಗು ಸುಮಾರಾಗಿ 2 kg ಇದೆ ಅಂತ ಅಂದ್ಕೊಳ್ಳೋಣ. ಆ ಮಗು ಮೈಯಲ್ಲಿರೋದು 150 ml. ಆ 150 ml 10% ತೊಗೊಂಡ್ರೆ 15 ml. ಅಂದರೆ ಆ ಮಗುಗೆ 15 ml ರಕ್ತಸ್ರಾವ ಆದರೆ ಮಗು ತಡ್ಕೊಳ್ಳಲ್ಲ. ಸೊ ಏನಾಗುತ್ತೆ, ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ನಾವು ಮಾಡಬೇಕಾದ್ರೆ ಇದು ಬೇಬಿ ಫಿಸಿಯಾಲಜಿ ಅಂತ ಹೇಳ್ತೀವಿ. ಅಂದರೆ ಮಗುಗೆ ಯಾವ ಥರ ನಾವು ಏನೇ ಆದರೂ ಅದನ್ನು ತಡ್ಕೊಳ್ಳೋಂಥ ಶಕ್ತಿ, ಅದಕ್ಕೆ ರೆಸ್ಪಾಂಡ್ ಆಗೋವಂಥದ್ದು. ಯಾಕಂದ್ರೆ ನಾವು ಏನೇ ಔಷಧಿ ಕೊಟ್ಟರು ಅದಕ್ಕೆ ರೆಸ್ಪಾಂಡ್ ಆಗೋವಂಥದ್ದು ಎಲ್ಲದರಲ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಅನಸ್ತೇಸಿಯಾನೂ ಮುಖ್ಯ. ಅದೇ ಥರ ಆಪ್ರೇಷನ್ ಮಾಡಿದಾಗ ನಾವು ಪರಿಣಿತಿಯಿಂದ ಮಾಡಬೇಕು, ಮೆತ್ತಗೆ ಮಾಡಬೇಕು, ಚಿಕ್ಕದಾಗಿ ನೋಡ್ಕೊಂಡು ಮಾಡಬೇಕು. ಅಂದರೆ ಈಗ ಆಪ್ರೇಷನ್ ಮಾಡ್ಬೇಕಂದ್ರೆ ಅನೆಸ್ಥಿಷಿಯಸ್ ಕಂಪಲ್ಸರಿ ಫಾರ್ ಕಿಡ್ಸ್ ಅಂತ 99% ಎಸ್. ಯಾಕಂದರೆ ಚಿಕ್ಕ ಮಕ್ಕಳು ದೊಡ್ಡವ್ರ ಥರ ಕೋಆಪ್ರೇಟ್ ಮಾಡಲ್ಲ. ಪುಟ್ಟ ಮಲ್ಕೋ ಸ್ವಲ್ಪ ಇಂಜೆಕ್ಷನ್ ಕೊಡ್ತೀನಿ ಶುರು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ನಾವು ಅನಸ್ತೇಸಿಯಾ ಸಾಧಾರಣ ಕೊಡಬೇಕಾಗತ್ತೆ, ಅದ್ರ ಜೊತೆ ಲೋಕಲ್ಲು ಕೊಡಬೇಕಾಗತ್ತೆ. ಸೊ ಇದಕ್ಕೂ ಏನಾಗುತ್ತೆ, ನಿಮಗೆ ಹೇಳ್ದಂಗೆ ದೊಡ್ಡವ್ರು ಕೊಟ್ಟಂಗೆ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಸೊ ಇದರಲ್ಲೂ ರಿಸ್ಕ್ ಜಾಸ್ತಿ ಇದೆ, ದೊಡ್ಡವ್ರಿಗಿಂತ ರಿಸ್ಕ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದಕ್ಕೆ ಸ್ಪೆಷಲ್ ಪಿಡಿಯಾಟ್ರಿಕ್ ಅನಸ್ತೇಸಿಯಾ ಅವರು ತರಬೇತಿ ತಗೊಂಡವರು ಇದ್ದಾರೆ. ಈಗ ಮುಂಚೆ ಅವೆಲ್ಲ ಸಿಗ್ತಾ ಇರಲಿಲ್ಲ, ಈ ನಡುವೆ ಏನಾಯ್ತು ಎಲ್ಲದೂ ಇಂಡಿಯಲ್ಲೇ ಸಿಗ್ತಾ ಇದೆ. ಸರ್, ಇದು isn't it taxing and tiring to handling children? ಖಂಡಿತ. ಯಾಕಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ, ಈ ಪುಟ್ಟ ಪಾಪ ಮಾಡಬೇಕು ಅಂತ ಹೇಳ್ದಂಗೆ ಬ್ಲಡ್ ಲಾಸು 5 ml ಜಾಸ್ತಿ ಹೋಗಂಗಿಲ್ಲ. ಸೊ ರಕ್ತ ಜಾಸ್ತಿ ಹೋಗಂಗಿಲ್ಲ, ಅದನ್ನು ಇಟ್ಕೋಬೇಕಾಗತ್ತೆ. ಮಗು ಎಷ್ಟೋ ಸತಿ ಏನಾಗುತ್ತೆ, ಇಷ್ಟಿಷ್ಟು ಉದ್ದ. ಸಮ್ಟೈಮ್ಸ್ ಹುಟ್ಟಿದ ಮಗು ಮಾಡಬೇಕು ಅಂದರೆ ಮಗು 2 kg ಇರುತ್ತೆ, 1.5 kg ಇರುತ್ತೆ. ಲಾಸ್ಟ್ ಟೈಮ್ ಮಾಡಿದ ಮಗು 900 ಗ್ರಾಮ್ ನೋಡ್ಕೊಳ್ಳಿ, ಅಂದರೆ ಕೈ ಎಷ್ಟು ಇಲ್ಲ. ಅದನ್ನು ನಾವು ಓಪನ್ ಮಾಡಿ ಕೈ ಬೆರಳಾಕಕ್ಕೂ ಜಾಗ ಇರಲ್ಲ. ಒಂದು, ಜಾಗ ಕಡಿಮೆ ಇರುತ್ತೆ. ನಂಬರ್ 2, ರಫ್ ಆಗಿ ನಾವು ಮೂವ್ ಮಾಡಿದ್ರೆ ಅದು ಸ್ವಲ್ಪ ಏನೋ ಹರಿದೋದ್ರೆ ತುಂಬ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವೆಲ್ಲ ಮಾಡಿ ಅದು ರಿಪೇರಿಗಳು ಮಾಡೋದಕ್ಕೆ ಎಷ್ಟು ಚಿಕ್ಕದಾಗಿರುತ್ತೆ ಅಂಗಗಳು ಅಂದರೆ ನಾವು ಅದಕ್ಕೆ ಬೂದ್ ಕನ್ನಡಿ ಹಾಕೊಂಡು ಮಾಡ್ತೀವಿ. ಆಯಿತಾ, ಅದಕ್ಕೆ ಹಾಕುವಂಥ ಹೊಲಿಗೆಗಳು ಇರ್ತಲ್ಲ, ಅದೊಂಥರ ಕೂದಲು ಥರ ಇರುತ್ತೆ. 60, 50, 70 ಅಂದ್ಕೊಂಡು ತುಂಬ ಚಿಕ್ಕದು. ಇಷ್ಟೆಲ್ಲ ಮಾಡಿದ್ಮೇಲೆ ಪ್ರಿಸೈಸ್ ಬೇಕು, ಅದ್ರಲ್ಲಿ ಸ್ವಲ್ಪ ತಪ್ಪ ಯಾರು ಕಷ್ಟ ಆಗುತ್ತೆ. ಸೊ ಆಯಿತಾ, ಇದೆಲ್ಲ ಬಿಟ್ಬಿಟ್ಟು ಬೇರೆ ಥರದ್ದು ಟ್ಯಾಕ್ಸಿಂಗ್ ಆಗುತ್ತೆ. ಯಾವ ಥರ, ಫಾರ್ ಎಕ್ಸಾಂಪಲ್, ಪುಟ್ಟ ಮಕ್ಳಿಗೆ ಆಪ್ರೇಷನ್ ಮಾಡಬೇಕು ಅಂದರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳು ಪರ್ಟಿಕ್ಯುಲರ್ ಹುಟ್ಟಿದ ಮಕ್ಕಳಿಗೆ, ಇನ್ಫೆನ್ಸಿ 1 ತಿಂಗಳು 2 ತಿಂಗಳ ಮಕ್ಕಳು ತನಕ ಏನಾಗುತ್ತೆ, ಅವ್ರುಗಳಿಗೆ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ನಮಗೆಲ್ಲ ಏನಾಗುತ್ತೆ, ನಮ್ಗೆ ಫ್ಯಾಟ್ ಇರುತ್ತೆ, ನಮಗೆ ಬಾಡಿ ಮೆಕ್ಯಾನಿಸಮ್ ಇದೆ, ವಾರ್ಮ್ತ್ ಇರುತ್ತೆ. ಆ ಮಕ್ಕಳಿಗೆ ಆ್ಯಂಬಿಯಂಟ್ ಟೆಂಪರೇಚರ್ ಮೇಲೆ ಹೋಗುತ್ತೆ. ಅಂದರೆ ವಾತಾವರಣದಲ್ಲಿ ಎಷ್ಟು ಶಾಖ ಇದೆಯೋ ಅಷ್ಟಲ್ಲಿ ತೊಗೊಳುತ್ತೆ. ಅಂದರೆ ಸರೌಂಡಿಂಗ್ ವಾತಾವರಣ ತಣ್ಣಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಥಿಯೇಟ್ರಲ್ಲಿ ನಾವು AC ಆನ್ ಮಾಡಿಕೊಂಡ್ರೆ ನಮಗೆ ಕಂಫರ್ಟಬಲ್ ಅಂದರೆ ಅದು ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಸೊ AC ಆಫ್ ಮಾಡಿ ಆಪ್ರೇಟ್ ಮಾಡಬೇಕು, ತುಂಬ ಕಷ್ಟದಲ್ಲ ಆಪ್ರೇಟ್ ಮಾಡಬೇಕು. ಪ್ಲಸ್ ಮಕ್ಕಳು ಪೋಸ್ಟ್ ಆಪ್ರೇಟಿವ್ ಹಿಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ಖಂಡಿತ ಟ್ಯಾಕ್ಸಿಂಗ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಆ್ಯಂಡ್
ತುಂಬ ಶ್ರಮ ಪಡಬೇಕಾಗತ್ತೆ, ತುಂಬ ಕಷ್ಟಪಡಬೇಕಾಗತ್ತೆ, ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆದರೆ ಇದೆಲ್ಲ ಮುಗಿದು ಮಗು ಎದ್ಬಿಟ್ಟು ನಮ್ಮನ್ನು ನೋಡಿ ನಕ್ಕಿದ್ರೆ ಅದರಲ್ಲಿರೋ ಖುಷಿ ಅದಲ್ಲೂ ಇಲ್ಲ. ಈಗ ಆ ಮಗುಗೆ ಯಾವುದೋ ಒಂದು ಆರ್ಗನ್ ಇಲ್ಲ ಅಂದರೆ ಹೇಗೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿ? ಸಿ, ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಪ್ರಕೃತಿ ಮಾಡಿದಷ್ಟು ಚೆನ್ನಾಗಿ ಯಾವ ಮನುಷ್ಯನ ಕೆಲವು ಮಾಡೋಕ್ಕಾಗಲ್ಲ. ಹೌದು. ಯಾವುದೇ ಆರ್ಗನ್ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಊಟದ ನಾಳ ಅವ್ನು ಮಾಡಿದ್ಮೇಲೆ ನಾನು ಸ್ಟ್ರಕ್ಚರಾಗಿ ಆ ಥರ ಟ್ಯೂಬ್ ಮಾಡ್ಬೋದು, ಇವನು ಅದೇ ಥರ ಫಂಕ್ಷನ್ ಆಗೋದಿಲ್ಲ. ಸೊ ಏನಾಗುತ್ತೆ, ಒಂದು ಮಾಡಿ ಏನು ಇದೆಯೋ ಅದನ್ನೇ ರಿಪೇರಿ ಮಾಡೋಕ್ಕೆ ಎಷ್ಟು ಮಟ್ಟಿಗೆ ಆಗುತ್ತೋ ಅದನ್ನೇ ಮಾಡ್ತೀವಿ ರಿಪೇರಿ. ಅದು ಮಾಡೋಕ್ಕೆ ಆಗಲ್ಲ ಅಂತ ಕೆಲವು ಸತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮೂತ್ರಪಿಂಡ ಇಲ್ಲವೇ ಇಲ್ಲ ಅಂದರೆ ನಾವು ಏನಾದರೂ ಅದಕ್ಕೆ ಬೇರೆ ಮಾಡಬೇಕು. ಸೊ ಏನು ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ಬೇರೆ ಮೈಯಲ್ಲಿರೋದು. ಇನ್ನೊಂದು ಏನು ಅಂದರೆ, ಮಕ್ಕಳಲ್ಲಿ ಆರ್ಟಿಫಿಷಿಯಲ್ ಏನು ಹಾಕೋಕ್ಕಾಗಲ್ಲ. ಇವಾಗ ನಾನು ಮೆಶ್ ಥರ ಹಾಕಿದ್ರೆ ಮಗು ಬೆಳೆಯುತ್ತೆ, ಮೆಶ್ ಬೆಳೆಯಲ್ಲ. ಆರ್ಟಿಫಿಷಿಯಲ್ ಒಂದು ಹಾರ್ಟ್ ಪಂಪು ಏನೋ ಒಂದು ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ, ಮಗು ಬೆಳೆಯುತ್ತೆ, ಅದು ಬೆಳೆಯಲ್ಲ. ಸೊ ನಾವು ಏನು ಮಾಡಬೇಕಾಗುತ್ತೆ, ಏನೇ ಮಗುಗೆ ಮಾಡಿದ್ರು ಕೂಡ ಮಗುಗೆ ಇದಾದಮೇಲೆ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ ಭಗವಂತ ಎಷ್ಟು ಬರ್ತೇನೆ ಗೊತ್ತಿಲ್ಲ, ಅಷ್ಟು ವರ್ಷನೂ ಅದು ಆ್ಯಕ್ಟ್ ಆಗಬೇಕು ಅಂದರೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಆದಷ್ಟು ಏನು ಮಾಡ್ತೀವಿ, ನಮ್ಮ ಹತ್ರ ಏನು ಅವೈಲಬಲ್ ಟಿಶ್ಯೂಸ್ ಅಂದರೆ ಪಕ್ಕದಲ್ಲಿ ಏನೇನು ಸ್ಟ್ರಕ್ಚರ್ಸ್ ಇದೆ ಅದರಲ್ಲೇ ಎಷ್ಟು ಮಟ್ಟಿಗೆ ರಿಪೇರಿ ಮಾಡೋಕ್ಕೋತ ನಾವು ಮಾಡ್ತೀವಿ. ಅದೇ ಈ ಟ್ರೀಟ್ಮೆಂಟ್ ಎಲ್ಲ ಕೊಡೋದ್ರಿಂದ ಹೆಂಗಿರುತ್ತೆ ಇಂಪ್ಯಾಕ್ಟು? ಎಸ್, ನೀವು ಹೇಳಿ ತುಂಬ ಚೆನ್ನಾಗಿದೆ. ಯಾಕಂದರೆ ಇಂಪಾರ್ಟೆಂಟ್ ಏನಂದರೆ, ಮಗುಗೆ 2 ವಿಷಯ ನೋಡ್ಕೋಬೇಕು. ಒಂದು ಲೈಫ್ ಆರ್ ಡೆತ್, ಮಗು ಜೀವಂತವಾಗಿದೆಯೋ ಇಲ್ವಾ ಅಂತ. ಇನ್ನೊಂದು ಕ್ವಾಲಿಟಿ ಆಫ್ ಲೈಫ್, ಮಗು ಕ್ವಾಲಿಟಿ ಹೆಂಗಿದೆ. ಮಗುಗೆ ನಮಗೆ ಏನು ಉದ್ದೇಶ ಅಂದರೆ, ನಾವು ಏನೇ ಮಾಡಿದ್ರೂ ಕೊನೆಗೆ ಮಗು ಸಮಾಜದಲ್ಲಿ ಪ್ರೊಡಕ್ಟಿವ್ ಇಂಡಿವಿಜುವಲ್ ಅಂದರೆ ಮಗುಗೆ ಎಲ್ಲ ಥರದ್ದು ತಾನೇ ನೋಡ್ಕೊಳ್ಳೋಂಥದ್ದು ಬೇಕು. ಅದಕ್ಕೆ ಕಡೆಗೆ ನಾವು ಖಂಡಿತ ಟ್ರೈ ಮಾಡೇ ಮಾಡ್ತೀವಿ. ಸೊ ದಟ್ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಕ್ವಾಲಿಟಿ ಆಫ್ ಲೈಫ್ ಬರೋಕ್ಕೆ ಮಾಡ್ತೀವಿ. ಯಾಕಂದರೆ ಇವಾಗ ನೀವು ತೊಗೊಳೋದ್ರೆ ನಮ್ಮ ಪಿಡಿಯಾಟ್ರಿಕ್ ಸರ್ಜರಿ ಬ್ರ್ಯಾಂಚ್ ಶುರುವಾಗೇ ಸುಮಾರು ಒಂದು 70 ವರ್ಷ ಆಯಿತು ಅಂದ್ಕೊಳ್ಳಿ. 70 ವರ್ಷದ ಕೆಳಗೆ ಹೇಗಿತ್ತು, ಮಗು ಬದುಕಿದ್ರೆ ಸಾಕಪ್ಪ ಅಂತಿತ್ತು. ಈಗ ಬದುಕಿದ್ರೆ ಸಾಲದು, ಕ್ವಾಲಿಟಿ ಆಫ್ ಲೈಫ್ ಬೇಕು. ಮಗು ನಾರ್ಮಲ್ ಇರಬೇಕು. ಪಕ್ಕದ ಕೂತಿರೋ ಮಗುಗೆ ಇಲ್ಲ ಪಕ್ಕದಲ್ಲಿ ಕೂತೋ ದೊಡ್ಡವರಿಗೆ ಈ ಮಗುಗೆ ಆಪ್ರೇಷನ್ ಆಗಿದೆ ಅಂತ ಕೂಡ ಗೊತ್ತಾಗಬಾರ್ದು. ಆ ಲೆವೆಲ್ಗೆ ಬರಬೇಕು. ಆ್ಯಂಡ್ ಬರ್ತಾ ಇದೆ. ಫುಲ್ಲಲ್ಲಿ ಗಿಲ್ದಿದ್ರು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ. ವಿ ಆರ್ ಆಲ್ಮೋಸ್ಟ್ ದೇರ್. ನಾವು ಅಡ್ವಾನ್ಸ್ಡ್ ಇದ್ದೀವ ಸರ್, ಅಂದರೆ ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಇಂಡಿಯನ್ಸ್ ನಾವು 100% ಅವ್ರ ಹತ್ರ ಕೆಲವುದು ತುಂಬ ಆಧುನಿಕ ಟೆಕ್ನಾಲಜಿ ಲೈಕ್ ಎಕ್ಮೋ ಇಲ್ಲದೆ ಇರ್ಬೋದು, ಬಟ್ 99.9% ಅವ್ರ ಹತ್ರ ಏನಿದೆಯೋ ನಮ್ಮ ಹತ್ರ ಇದೆ. ಅವ್ರ ಹತ್ರ ಇಲ್ಲದೆ ಇರೋದು ಇನ್ನೊಂದು ನಮ್ಮ ಹತ್ರ ಇದೆ. ಏನು ಗೊತ್ತಾ? ಅನುಭವ. ಇದು ಬಿಕಾಸ್ ಆಫ್ ಪಾಪ್ಯುಲೇಷನ್ ಅವರ್ ಎಕ್ಸ್ಪೀರಿಯನ್ಸ್ ಇಸ್ ಟ್ರೆಮೆಂಡಸ್. ಅವರು ವರ್ಷಕ್ಕೆ ಫಾರ್ ಎಕ್ಸಾಂಪಲ್ ನವಜಾತ ಮಕ್ಕಳು ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಪ್ರಾಬ್ಲಮ್ ಆಗೋದು ಆಪ್ರೇಷನ್ ಸಂಬಂಧಪಟ್ಟಿದ್ದಂದರೆ ಅವರು, ಐ ಆಮ್ ಟಾಕಿಂಗ್ ಅಬೌಟ್ ಗೌರ್ಮೆಂಟ್ ಹಾಸ್ಪಿಟಲ್, ಐಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರೈವೇಟ್. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ವರ್ಷಕ್ಕೆ 10 ಬಂದರೆ ನಮಗೆ ಒಂದು ತಿಂಗಳಲ್ಲೇ ಒಂದು 15-20 ಬರುತ್ತೆ. ಸೊ ನಮಗೆ ಒಂದು ಅನುಭವ ಜಾಸ್ತಿ. ಎರಡನೇದು ಇಂಡಿಯನ್ಸ್ ಏನಂದ್ರೆ, ನಮ್ಮ ಜುಗಾಡ್ ಅಂತ ಹೇಳಿದಂಗೆ ನಮಗೆ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೆ, ಅವ್ರು ಸಿಕ್ಕಿದಷ್ಟು ನಮ್ಮ ಸೌಲಭ್ಯಗಳು ಇಲ್ಲದೇ ಇದ್ದರೆ ಇರೋದನ್ನ ಇಟ್ಕೊಂಡೆ ಮ್ಯಾನೇಜ್ ಮಾಡೋದನ್ನು ನಾವು ಕಲ್ತಿರ್ತೀವಲ್ಲ. ಸೊ ಅವರ್ ಎಕ್ಸ್ಪೀರಿಯನ್ಸ್ ಇಸ್ ಫಾರ್ ಬೆಟರ್. ಸೊ ದಟ್ ವೇ ಕಂಪೇರ್ಡ್ ವಿದೇಶದಲ್ಲಿ ಏನು ಸಿಗುತ್ತೋ ಆ ಫೆಸಿಲಿಟೀಸ್ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಇಲ್ಲೇ ಸಿಗುತ್ತೆ. ಕೆಲವು ಕಡೆ ಸಿಗದೇ ಇರ್ಬೋದು. ಇನ್ಫ್ಯಾಕ್ಟ್ ಅದು ಹೇಳಿದ್ರೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಸಿಗದೇ ಇರ್ಬೋದು. ಬಟ್ ಏನು ಹೇಳ್ತಿರೋದು, ಮೇಜರ್ ಸಿಟೀಸಲ್ಲಿ ಸಿಗ್ತಾ ಇದೆ. 30 ವರ್ಷದ ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಸಾಕಷ್ಟು ಹಾಸ್ಪಿಟ್ಲ್, ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಸಾಕಷ್ಟು ಕಡೆ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ವಿ ಆರ್ ನಾಟ್ ಲ್ಯಾಕಿಂಗ್ ಬಿಹೈಂಡ್. ಅವ್ರು ಎಷ್ಟಿದ್ದಾರೆ ನಾವು ಅಷ್ಟೇ ಇದ್ದೀವಿ. ಓಕೆ ಸರ್, ಇವಾಗ ವಾಟ್ ಆರ್ ದ ಕಾಮನ್ ಸರ್ಜಿಕಲ್ ಪ್ರಾಬ್ಲಮ್ ಟು ಹ್ಯಾಂಡಲ್ ಇನ್ ಅ ಡಿಫ್ರೆಂಟ್ ಏಜ್ ಗ್ರೂಪ್? ಹೌದು. ನ್ಯೂ ಬಾರ್ನ್ಗೆ ಏನು ಹೇಳ್ತೀರಾ ಸರ್? ಹುಟ್ಟಿದ ಮಕ್ಳಿಗೆ ಜನರಲಿ ಬರೋದೇನಾದರೂ 3-4 ಥರ ಬರುತ್ತೆ. ಒಂದು ಹೇಳ್ದಂಗೆ ಅಂಗಗಳು ಬೆಳೆದಿರೋದು, ಫುಡ್ ಪೈಪ್ ಬೆಳೆದಿಲ್ಲ, ಡಯಾಫ್ರಮ್ ಬೆಳೆದಿಲ್ಲ, ಹೊಟ್ಟೆ ಸರಿಗೆ ಬೆಳೆದಿಲ್ಲ, ಕಿಡ್ನಿಲಿ ಬ್ಲಾಕ್ ಇದೆ, ಕಿಡ್ನಿಯಿಂದ ಯೂರಿನ್ ಕೆಳಗೆ ಬರ್ತಾ ಇಲ್ಲ, ಜನನೇಂದ್ರಿಯ ಬಂದಿಲ್ಲ, ಇಲ್ಲ ಬ್ಲ್ಯಾಡರ್ ಸರಿ ಇಲ್ಲ, ಆ ಥರದ್ದು ಒಂದು ಅಂದರೆ ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳೋದು. ಎರಡನೇದು ಮಗು ಹುಟ್ಟಿದ ಮೇಲೆ ಇವಾಗ ಇನ್ನೊಂದು ಏನಾಗ್ತಾ ಇದೆ, ಮಕ್ಕಳು ತುಂಬ ಬೇಗನೆ ಹುಟ್ತಾ ಇದ್ದಾರೆ. ಮುಂಚೆಲ್ಲ ಈ ಪ್ರೀಟಮ್ ಮುಂಚೆಲ್ಲ 40 ತಿಂಗಳು ಹುಟ್ಟಬೇಕಾದ್ರೆ 39 ಆಯಿತು, 30 ಆಯಿತು, 32, 38, 28 ತಿಂಗಳು ವಾರಕ್ಕೆ ಕೂಡ ಹುಡ್ತಾ ಇದ್ದಾರೆ. 5ನೇ ತಿಂಗಳು 6ನೇ ತಿಂಗಳು ಕೂಡ ಮಗು ಹುಡ್ತೇವೆ. ಮುಂಚೆ ಒಂದು ಕಾಲದಲ್ಲಿ ಏನಾಗ್ತಿತ್ತು, ಇದಕ್ಕೆ ನಮಗೆ ನೋಡ್ಕೊಳ್ಳೋಕೆ ಸೌಲಭ್ಯಗಳಿದೆ, ಎಷ್ಟೋ ಈ ಥರ ಮಕ್ಕಳು ಉಳಿತಾ ಇರಲಿಲ್ಲ. ಈಗ ಆ ಮಕ್ಕಳು ಉಳಿತಾವೆ. ಅವರು ಬೇರೆ ಥರ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಅವ್ರುಗಳು ಬಿಕಾಸ್ ದೇ ಬಾರ್ನ್ ಟು ಅರ್ಲಿ, ಅವ್ರ ಹೊಟ್ಟೆಯಲ್ಲಿರುವಂಥ ಕರಳು ಮತ್ತಿದು ಯಾವುದೂ ಇನ್ನೂ ಅಡ್ಯಾಪ್ಟ್ ಆಗಿಲ್ಲ ಹಾಲು ಜರಿಸ್ಕೊಳ್ಳೋಕ್ಕೆ. ಇದು ಅಂಥ ಮಕ್ಕಳಿಗೆ ಸ್ವಲ್ಪ ಕರಳಲ್ಲಿ ತೂತು ಬೀಳುತ್ತೆ, ಹುಣ್ಣಾಗತ್ತೆ, ಆ ತೂತು ಹೊಡೆದೋಗುತ್ತೆ. ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದು ಹುಟ್ಟಿದ ಮಕ್ಕಳಲ್ಲಿ. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಬೇರೆ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂದ್ರಿಯಗಳಲ್ಲಿ ಬರುವಂಥ ಪ್ರಾಬ್ಲಮ್ ಅಂದರೆ, ಫಾರ್ ಎಕ್ಸಾಂಪಲ್ ಮೇಲ್ಗಡೆಯಿಂದ ಬೀಜ ಕೆಳಗೆ ಬಂದಿರಲ್ಲ, ಇಲ್ಲ ಹರ್ನಿಯಾ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಜನನೇಂದ್ರಿಯ ಸ್ವಲ್ಪ ಸೊಟ್ಟ ಸರಿ ಬೆಳೆದಿಲ್ಲದೆ ಹೈಪೋಸ್ಪೆಡಿಯಾಸಿಂದ ಅದಿರ್ಬೋದು. ಆಯಿತಾ? ಅದು ಬಿಟ್ಟರೆ ಇದೆಲ್ಲ ಕಂಜನಿಟಲ್ ಪ್ರಾಬ್ಲಮ್ಸಲ್ಲಿ ಸ್ವಲ್ಪ ಲೇಟಾಗಿ ಮ್ಯಾನಿಫೆಸ್ಟ್ ಮಾಡೋದು. ಇನ್ನು ಕೆಲವು ಮಕ್ಕಳೇನಾಗುತ್ತೆ, ಕರಳು ನುಗ್ಬಿಡೋದು, ಇದೆಲ್ಲ ಇನ್ನೊಂದು ಸೆಟ್ ಆಫ್ ಪ್ರಾಬ್ಲಮ್ಸು. ಕೆಲವು ಮಕ್ಕಳು ಕ್ಯಾನ್ಸರ್ ಬರುತ್ತೆ, ಟ್ಯೂಮರು,
ಇನ್ನು ಕೆಲವು ಮಕ್ಕಳಲ್ಲಿ ಗಡ್ಡೆಗಳಾಗತ್ತೆ, ಹೊಸ ಪ್ರಾಬ್ಲಮ್ಸ್ ಬರುತ್ತೆ. ಮಕ್ಕಳಿಗೂ ಕ್ಯಾನ್ಸರ್ ಬರುತ್ತೆ ಸರ್? ಮಕ್ಕಳು ಖಂಡಿತ ಕ್ಯಾನ್ಸರ್ ಬರುತ್ತೆ. ಆ್ಯಂಡ್ ಯಾಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಂಚೆಗಿಂತ ಈಗ ಈ ನಡುವೆ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಅದಕ್ಕೆ 2 ಕಾರಣ ಇದೆ. ಒಂದು, ಇನ್ ಜನರಲ್ ಈ ಟಾಕ್ಸಿಕ್ ಇವರು ಹೇಳ್ತಾ ಇರ್ತಾರಲ್ಲ ಎಲ್ಲ ಕಡೆ, ಈ ಕಾರ್ಸಿನೋಜೆನಿಕ್ಸು, ಕೆಮಿಕಲ್ಸು ಎಲ್ಲ ಬಂದಿರೋದು ಇನ್ ಜನರಲ್ ಜಾಸ್ತಿ ಆಗ್ತಾ ಇದೆ. ಒಂದು. ನಂಬರ್ 2, ಇವಾಗ ನಾವು ಪತ್ತೆ ಹಚ್ಚೋದು ಜಾಸ್ತಿ ಆಗಿದೆ. ಫುಡ್ ಹ್ಯಾಬಿಟ್ಸಿಂದ ಆಗ್ತೀರಾ? ಫುಡ್ ಹ್ಯಾಬಿಟ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ 3 ತಿಂಗಳು ಮಗು ಕ್ಯಾನ್ಸರ್ ಬಂದರೆ ಎಲ್ಲಿಂದ ಬಂತು ಅಂತ ಹೇಳ್ತಾರೆ. ಫುಡ್ ಹ್ಯಾಬಿಟ್ಸಲ್ಲಿ ಬಂತ. ಅವ್ರಿಗೂ ಕೀಮೋಥೆರಪಿಗೆ ಹೋಗ್ಬೇಕಾ? ಅದನ್ನು 3 ಥರ ಇದೆ ಟ್ರೀಟ್ಮೆಂಟ್. ಒಂದು ಕೆಮೊಥೆರಪಿ, ಒಂದು ಸರ್ಜರಿ, ಒಂದು ರೇಡಿಯೋಥೆರಪಿ. ಓಕೆ. ಆದರೆ ಮಕ್ಕಳು ಬರೋ ಕ್ಯಾನ್ಸರ್ನ ನಾವೇನು ಮಾಡ್ತೀವಿ, ಫಸ್ಟು ಸ್ಟೇಜಿಂಗ್ ಎಷ್ಟಾಗತ್ತೆ ಅಂತ ನಾವು ತಪಾಸಣೆ ಮಾಡಿ ಕಂಡುಹಿಡಿದ ಮೇಲೆ ಅಕಸ್ಮಾತ್ ಲೋಕಲೈಸ್ಡ್ ಒಂದೇ ಆರ್ಗನಲ್ಲಿದೆ ಅಂದರೆ ನಾವು ಆಪ್ರೇಷನ್ ಮಾಡಿ ತೆಗಿತೀವಿ. ಜನರಿಗೆ ಸಕ್ಸಸ್ ಆಗಿ ಕ್ಲಿಯರ್ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಏನಾಗುತ್ತೆ, ಅಲ್ಲಿ ತೆಗಿಯೋಕೆ ಆಗದೆ ಇರ್ಬೋದು, ಮೈಯೆಲ್ಲ ಹರಡಿರ್ಬೋದು. ಅಂಥ ಮಕ್ಕಳಿಗೆ ನಾವು ಕೆಮೊಥೆರಪಿ ಕೊಡಲೇಬೇಕಾಗತ್ತೆ, ಯಾಕಂದರೆ ಬೇರೆ ಕಡೆ ಹೋಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಇದು ಮಾಡಿದ ಮೇಲೆ ಲೋಕಲ್ ಸ್ಪ್ರೆಡ್ ಆಗಿರುತ್ತೆ, ಅವ್ರು ಆಪ್ರೇಷನ್ ಮಾಡಿ ತೆಗಿಯೋಕ್ಕಾಗಲ್ಲ, ಅಂಥ ಮಕ್ಕಳಿಗೆ ರೇಡಿಯೋಥೆರಪಿ ಕೊಡಬೇಕಾಗತ್ತೆ. ಎಷ್ಟೋ ಸತಿ ಏನಂತ ಕಾಂಬಿನೇಷನ್ಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಆಪ್ರೇಷನ್ ಮಾಡ್ತೀವಿ, ಆಮೇಲೆ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಕೆಲವು ಮಕ್ಕಳು ಕೆಮೊಥೆರಪಿ ಕೊಟ್ಟು ಟ್ಯೂಮರ್ ಶಿಂಕ್ ಮಾಡಿ ಆಮೇಲೆ ಆಪ್ರೇಷನ್ ಮಾಡಬೇಕು. ಸೊ ವ್ಯತ್ಯಾಸಗಳಾಗುತ್ತೆ. ಬಟ್ ಅದು ಸಕ್ಸಸ್ ಆಗುತ್ತೆ ಡೆಫಿನೆಟ್ಲಿ. ಅರ್ಲಿ ಸ್ಟೇಜಸಲ್ಲಿ ಬಂದರೆ ಚೆನ್ನಾಗುತ್ತೆ. ಯಾಕಂದರೆ ಎಲ್ಲರಿಗೂ ನಾನು ಹೇಳೋದು ಒಂದೇ, ಅಂದರೆ ತಂದೆ ತಾಯರಿಗೆ ಇದ್ರ ಬಗ್ಗೆ ಸಾಕಷ್ಟು ಕಡೆ ಮಿಸ್ಇನ್ಫಾರ್ಮೇಷನ್, ತಪ್ಪು ನಂಬಿಕೆ ಇದೆ. ಮಕ್ಕಳು ಬಂದರೆ ಉಳಿಯಲ್ಲ ಅಂತ. ತಪ್ಪು. ಬೇಗನೆ ಬಂದರೆ, ನೆಗ್ಲೆಕ್ಟ್ ಮಾಡದೇ ಇದ್ದರೆ, ಸರಿಯಾದ ಜಾಗಕ್ಕೆ ಹೋದರೆ ಖಂಡಿತ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ನನ್ನ ಕಡೆಯಿಂದನೇ ನಾನು ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಲಿ ಇಷ್ಟು ವರ್ಷ ಇದ್ನಲ್ಲ, ನಾವು ಒಂದು ವರ್ಷಕ್ಕೆ ಮಿನಿಮಮ್ ಏನೂ ಇಲ್ಲ ಅಂದ್ರೆ 40-50 ಮಕ್ಕಳು ಕ್ಯಾನ್ಸರ್ ಅವ್ರು ನೋಡ್ತಾ ಇದ್ವಿ. ಅದರಲ್ಲಿ ಆಲ್ಮೋಸ್ಟ್ 40-45 ಮಕ್ಕಳು ತುಂಬ ಚೆನ್ನಾಗಿ ಮನೆಗೆ ಹೋಗಿದ್ದಾರೆ. ಸೂಪರ್. ಆಮೇಲೆ ಸರ್, ಈಗ ಮಕ್ಕಳು, ಚಿಕ್ಕ ಮಕ್ಕಳು ತುಂಬ ಸಣ್ಣ ಇದ್ದರೆ ಅಥವಾ ತುಂಬ ದಪ್ಪ ಇದ್ದರೆ ಸರ್, ಅದಕ್ಕೇನಾದರೂ ರೀಸನ್ ಇರುತ್ತಾ, ಅಥವಾ ಅವ್ರು ಆ್ಯಕ್ಟಿವ್ ಆಗಿದ್ದರೆ ಎಸ್ ಇಟ್ಸ್ ಗುಡ್ ಅಂತಾನ? ಹೌದು. ಇದು ಒನ್ ಆಫ್ ದ 95% ಆಫ್ ಮದರ್ಸ್ ಹೇಳೋ ಪ್ರಶ್ನೆ. ಹೌದು ಸರ್. ಆಯಿತಾ? ಯಾರೋ ಒಬ್ಬರಲ್ಲ, ಮೇ ಬಿ 100%. ಹೌದು. ಆಯಿತಾ? ಈಗ ನಮ್ಮಮ್ಮ ನೋಡ್ತಾರೆ, ಯಾಕೋ ಈ ಸಣ್ಣ ಆಗಿಬಿಟ್ಟಿದ್ದೀನಿ, ಅಮ್ಮ ಇಷ್ಟು ದಪ್ಪ ಆಗಿದೆ ಅಂತ ಕೇಳೋದು. ಎಲ್ಲ ಮಕ್ಕಳಿಗೂ, ತಂದೆ ತಾಯಿಯರಿಗೂ ಮಕ್ಕಳು ಸಣ್ಣನೇ. ಹೌದು. ಆಯಿತಾ? ಬಟ್ ಮುಖ್ಯವಾಗಿ ಹೇಳ್ಬೋದು, ವೆಯ್ಟ್ ಅನ್ನೋದು ಅರ್ಲಿ ಇನ್ಫೆನ್ಸಿ, ಅಂದರೆ ಚಿಕ್ಕ ಹುಟ್ಟಿದಾಗ ಮಗು ವೆಯ್ಟ್ ಇಂಪಾರ್ಟೆಂಟು, ಫಸ್ಟ್ ಫ್ಯೂ ಮಂತ್ಸ್ ಇಂಪಾರ್ಟೆಂಟು. ಆಮೇಲೆ ವೆಯ್ಟ್ ಒಂದೇ ಅಲ್ಲ ಇಂಪಾರ್ಟೆಂಟ್. ಓಕೆ. ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟು. ಎಷ್ಟು ಗೆಲುವಾಗಿದ್ದಾನೆ ಮಗು, ಎಷ್ಟು ಓಡಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಓಡಾಡ್ತಾಳೆ, ಎಲ್ಲ ಕೆಲಸಗಳು ಮಾಡ್ತಿದ್ದಾರೆ, ಚೂಟಿ ಇದ್ದಾಳೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು. ಎರಡನೇದು, ವೆಯ್ಟ್ ನೋಡಿದಾಗ ಹುಟ್ಟಿದಾಗಿರೋದ್ರಿಂದ ಗ್ರಾಫ್ ಸ್ಟಡಿ ರೈಸ್ ಇದೆ, ಪ್ರಾಬ್ಲಮ್ ಇಲ್ಲ. ಹುಟ್ಟಿದಾಗಲೇ ಅಂಡರ್ ವೆಯ್ಟ್ ಇದ್ದು ಅವ್ರು ಇದೇ ಗ್ರಾಫಲ್ಲಿ ಹೋದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಬಟ್ ಮೇಲೆ ಶುರು ಮಾಡಿ ಕೆಳಗಾಯಿತು ಅಂದರೆ ಪ್ರಾಬ್ಲಮ್. ಅದಕ್ಕೆ ನಿಮ್ಮ ರೆಗ್ಯುಲರ್ ಪಿಡಿಯಾಟ್ರಿಷಿಯನ್ ಯಾರ ಹತ್ರ ಹೋಗ್ತಾರೋ ಅದಕ್ಕೆ ವೆಯ್ಟ್ ಚಾರ್ಟ್ ಹಾಕಿ ಗ್ರಾಫ್ ಹಾಕಿರ್ತಾರೆ. ಆಯಿತಾ? ಅದರಲ್ಲಿ ಏನೋ ಕೆಳಗೆ ಬಿದ್ದರೆ ಇಲ್ಲ ಜಾಸ್ತಿ ಆದರೆ ಎರಡಲ್ಲೂ ಪ್ರಾಬ್ಲಮ್ ಇರ್ಬೋದು, ಕಾಯಿಲೆಗಳಿರ್ಬೋದು, ಅದಕ್ಕೆ ಚೆಕ್ ಮಾಡೇ ಮಾಡ್ತಾರೆ. ಓಕೆ ಸರ್, ನಂಗೆ ಇನ್ನೊಂದು ಸ್ಮಾಲ್ ಡೌಟು. ಈ ಮದರ್ ಕಾರ್ಡ್ ಕಟ್ ಮಾಡ್ತಾರಲ್ಲ ಅವಾಗ ಈ ನೇವಲ್ಲು ಕೆಲವೊಬ್ಬರಿಗೆ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಮಕ್ಕಳಿಗೆ ಕೆಲವೊಂದು ಓಪನ್ ಇರುತ್ತೆ, ಅದರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಸರ್? ಹೇಳ್ತೀನಿ. ಅದರಲ್ಲಿ 3 ವಿಷಯ ಆಗ್ಬೋದು. ಒಂದು, ಅಂಬ್ಲಿಕಲ್ ಕಾರ್ಡು ಅಂದರೆ ಹೊಕ್ಕಳು ಬಳ್ಳಿ ತಾನಾಗಿ ಬಿದ್ದು ಚೆನ್ನಾಗಿ ಬಿದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಕೆಲವು ಸತಿ ಇದು ಬಿದ್ದಾಗ ಅಲ್ಲಿ ಹುಣ್ಣು ಥರ ಬರುತ್ತೆ, ಅಲ್ಲಿ ಕೆಂಪದಾಗ ಬರುತ್ತೆ, ಅದರಿಂದ ಸ್ವಲ್ಪ ಕೀವು ಥರ, ನೀರು ಥರ ಸೆಕ್ರೀಷನ್ಸ್ ಬರುತ್ತೆ. ಅಂಥ ಮಕ್ಕಳಿಗೆ ಗ್ರ್ಯಾನುಲಮ್ ಅಂತ ಹೇಳ್ತೀವಿ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತೀವಿ, ನಾವು ಬರೀ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಅದ್ರಲ್ಲಿ ಬರೀ ಉಪ್ಪು ಇಟ್ಬಿಟ್ಟು, ಅದೊಂಥರ ಕೆಮಿಕಲ್ ಕಾಟ್ರೈಸೇಷನ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಆಗಿರೋ ರೆಗ್ಯುಲರ್ ಉಪ್ಪು ಇಟ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟರ್ ಹಾಕಿಬಿಟ್ಬಿಟ್ಟು ಒಂದು 2-3 ದಿವಸ ಅದು ಸ್ವಲ್ಪ ಸುಟ್ಟೋದಂಗಾಗಿ ಅದು ಒಣಗಿಬಿಡುತ್ತೆ. ಅದು ಆಗಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ, ಕಾಪರ್ ಸಲ್ಫೇಟ್ ಅಂತ ಅಲ್ಲಿ ಮಾಡ್ತೀವಿ. ಸೊ ಇವೆರಡು. ಬಟ್ ಕಂಜೆನಿಟಲ್ ಅನಿಮಲ್ ಹುಟ್ಟಿದಾಗಿರೋಂಥ ಪ್ರಾಬ್ಲಮಲ್ಲಿ ಇನ್ನೂ 3 ಥರ ಆಗ್ಬೋದು. ಅಂದರೆ ಕರಳಿದೆಯಲ್ಲ, ಅದು ಬಂದು ಕನೆಕ್ಷನ್ ಆಗಿರ್ಬೋದು, ಯೂರಿನ್ ಕನೆಕ್ಷನ್ ಆಗಿರ್ಬೋದು, ಬೇರೆ ಆರ್ಗನ್ಸಿಂದ ಕನೆಕ್ಷನ್ ಬಂದಿರ್ಬೋದು, ಆ ಮಕ್ಳಿಗೆ ಬೇರೆ ಥರ ಬರೋಕ್ಕೆ ಶುರು ಆಗುತ್ತೆ. ಇದೆಲ್ಲ ಬಿಟ್ಟು ಕಾಮನ್ ಕಾಣಿಸೋದು ಅಂಬಲಿಕಲ್ ಹರ್ನಿಯಾ ಅಂತ. ಅಂದರೆ ಮಕ್ಕಳು ಹೊಕ್ಕಳು ಇರೋಂಥ ಜಾಗ ಊದ್ಕೊಳ್ಳುತ್ತೆ. ಮಕ್ಕಳು ಅತ್ತಾಗ, ಕೆಮ್ಮಿದಾಗ, ಜೋರು ಮಾಡಿದಾಗ ಊದ್ಕೊಳ್ಳುತ್ತೆ, ಬೇರೆ ಟೈಮಲ್ಲಿ ಒಳಗಿರುತ್ತೆ. ಇದಕ್ಕೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಇದು ಅಂಬಲಿಕಲ್ ಹರ್ನಿಯಾ ಬಂದಿದೆ ಅಂದರೆ ಎಲ್ಲ ಮಕ್ಕಳಿಗೂ ಆಪ್ರೇಷನ್ ಬೇಕಾದ ಅಗತ್ಯ ಇಲ್ಲ. ಇದಕ್ಕೆ 195 ಜನ ಮಕ್ಕಳಿಗೆ ತಾನಾಗೇ ಬೆಳ್ಕೊಂಡಂಗೆ ಹೊರಟೋಗುತ್ತೆ. ಹಳ್ಳಿಗಳ ನಂಬಿಕೆ ಇದೆ, ಒಂದು 20 ಪೈಸೆ ಕಾಯಿನಿಟ್ಟು ಪ್ಲಾಸ್ಟರ್ ಹಾಕಿ ಬಿಡು ಅಂತ. ಅದು ಖಂಡಿತ ಮಾಡಬೇಡಿ, ಯಾಕಂದ್ರೆ ಒಳಗಿನ ಕಚ್ಕೊಂಡ್ರೆ ಗೊತ್ತಾಗಲ್ಲ. ಅದು ಹರ್ನಿಯಾ ಹೊರಗೆ ಬಂದು ಕಚ್ಕೊಂಡೇ ಇದ್ದರೆ ಮಕ್ಕಳಿಗೆ ಮಿನಿಮಮ್ 2 ವರ್ಷದ ತನಕ ನಾವು ಆಪ್ರೇಷನ್ ಮಾಡಲ್ಲ. 195% ಮಕ್ಕಳಿಗೆ ಸರಿ ಹೋಗುತ್ತೆ. ಪ್ರೊಸೆಸ್ಡ್ ಫುಡ್ ಅಂತ ಬಂದಾಗ ಈ ಸೆರೆಲಾಕ್ ಎಲ್ಲ ಕೊಡ್ತೀವಲ್ಲ ಸರ್, ಇಸ್ ಇಟ್ ಓಕೆ ಟು ಗಿವ್ ದೆಮ್ ಇಫ್ ಇಟ್ ಇಸ್ ಗಿವನ್ ಅಂಡರ್ ಮೆಡಿಕಲ್? ಯಾಕಂದರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಅಂದರೆ ಮಕ್ಕಳು ತಾಯಿ ಹಾಲು ಕೂಡ ತಡ್ಕೊಳಕ್ಕಾಗಲ್ಲ, ಹಸು ಹಾಲು ತಡ್ಕೊಳಕ್ಕಾಗಲ್ಲ. ಅಂಥ ಮಕ್ಕಳಿಗೆ ಲ್ಯಾಕ್ಟೋಸ್ ಫ್ರೀ ಡಯಟ್ ಅಂತ ಕೊಡಬೇಕಾಗುತ್ತೆ.
ಇನ್ನು ಕೆಲವು ಮಕ್ಕಳಿಗೆ ಸಿಮಿಲ್ MCT ಬೇಸ್ಡ್ ಫ್ಯಾಟ್ ಅಂತೀವಿ. ಅಂದರೆ ಮಕ್ಕಳಲ್ಲಿ ಸ್ವಲ್ಪ ಕೊರತೆಗಳಿತ್ತು ಅಂದರೆ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಎಕ್ಸ್ಟ್ರಾ ಕೊಡಬೇಕು ಅಂದರೆ ಈ ಪ್ರೋಸೆಸ್ ಫುಡ್ಡಲ್ಲಿ ಕೆಲಸ ಕೊಡಬೇಕಾಗುತ್ತೆ. ನಮ್ಮ ಪಿಡಿಯಾಟ್ರಿಷಿಯನ್ ಮೀಟ್ ಮಾಡಿದ್ರೆ ಯಾವಾಗ ಅಗತ್ಯ ಇದೆ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ರೆ ಕೊಡಿ, ನೀವಾಗೇ ತೊಗೊಂಡಿಲ್ಲ ನಂಗೆ ಸೆರೆಲಾಕ್ ಕೊಟ್ಟರೆ ನಮ್ಮ ಮಗು ಚೆನ್ನಾಗತ್ತೆ ಅಂತ ಬೇಕಾಗಿಲ್ಲ. ಕೆಲವೊಂದು ಮಕ್ಕಳು ರೆಗ್ಯುಲರ್ ಫುಡ್ಸ್ ತಿನ್ನಲ್ಲ, ಅವ್ರಿಗೆ ಬೇರೆ ಥರ ಫುಡ್ಸೇ ಆಗಬೇಕು. ಅದಕ್ಕೆ ಮತ್ತು ಅದು ಏನು ಸಿಂಪ್ಟಮ್ ಅನ್ನೋ ಥರ? ಸಿಂಪಲ್ಲು ಏನೂ ಇಲ್ಲ, ಮಗುಗೂ ತಾಯಿಗೂ ಇರೋದು ಸಿಂಪಲ್ ವಾರ್ ಆಫ್ ವಿಟ್ಸ್. ಯಾರು ಗೆಲ್ತಾರೆ ಅಂತ ಇನ್ವೇರಿ ತಂದೆ ತಾಯಿಯೇ ಸೋಲೋದು, ಮಕ್ಕಳೇ ಗೆಲ್ಲೋದು. ನಾನು ಇದು ಕೊಡದೆ ನಂಗೆ ಏನೂ ಬೇಡ ಅಂತ 2 ದಿವಸ ಹಠ ಹಿಡಿದ್ರೆ ಅಟ್ಟಿಸ್ಕೊಂಡೋಗಿ ತಿನ್ನಿಸ್ತೀವಿ. ನಾನು ಹೇಳೋದು ಎಲ್ಲ ತಂದೆ ತಾಯಿಗೂ ಹೇಳೋದು ಒಂದೇ, ಯಾವುದೇ ಜೀವಿ, ಯಾವ ಹುಳ ಆಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಮನುಷ್ಯರಾಗಲಿ, ಮಕ್ಕಳಾಗಲಿ ಹಸುವಾದ್ರೆ ತಿಂತಾರೆ. ಪಕ್ಕದಲ್ಲಿ ಹಸು ಇಟ್ಬಿಟ್ಟು ಹಸುವಿಂದ ಯಾವ ಮಕ್ಕಳು ಸಾಯೋದಿಲ್ಲ. ಆದರೆ ಏನು ಅಂದರೆ ಇದು ಹೇಳ್ದಂಗೆ ನಿಮಗೂ ಅವ್ರಿಗೂ ನಾವು ಹಸುವಾಗಿ ಬಿಡಲ್ಲ. ಒಂದು ಅವ್ರು ಏನು ಮಾಡ್ತಾರೆ, ನಮಗೆ ಬೇಡ ಅಂತ ಹೇಳಿ ಹಠ ಹಿಡಿದ ತಕ್ಷಣ ಅಟ್ಟಿಸ್ಕೊಂಡು ಹೋಗಿ ತಿನ್ಬಿಡ್ತಾರೆ. ಅಯ್ಯೋ ನಮ್ಮ ಮಗು ಕರ್ಗೋಗತ್ತ, ಬೇಡ. ನಾನು ಸಿಂಪಲಾಗಿ ಹೇಳೋದು ಒಂದೇ, ನಿಮ್ಮ ಮಗು ಮನೇಲಿ ಗೆದ್ದು ಹೊರಗೆ ಸೋಲ್ಬೇಕಾ, ಮನೇಲಿ ಸೋತು ಹೊರಗೆ ಗೆಲ್ಬೇಕಾ? ಎಕ್ಸಾಕ್ಟ್ಲಿ. ಈಗ ನೀವು ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತು, ಬಟ್ ಏನೋ ಪ್ರಾಬ್ಲಮ್ ಆಯ್ತಂದ್ರೆ ಪೇರೆಂಟ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡಿ? ಕರೆಕ್ಟ್, ನೀವು ಹೇಳಿದ್ರಿ. ಮುಂಚೆಗಿಂತ ಈಗ ಮುಂಚೆ ಯಾವ ಟೈಮಲ್ಲೂ ತಂದೆ ತಾಯಿಗೆ ಮಕ್ಕಳು ಪ್ರೀತಿ, ಮಗುಗೆ ಏನೋ ಪ್ರಾಬ್ಲಮ್ ಇದೆ, ತಂದೆ ತಾಯಿಗೆ ಆತಂಕ, ಬೇಜಾರಾಗೋದೆಲ್ಲ ತುಂಬ ಕಾಮನ್. ಬಟ್ ಇವಾಗ ಈ ನಡುವೆ ಬರ್ತಾ 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 ಜಾಸ್ತಿ ಆಗ್ತಿದೆ. ಯಾಕೆಂದರೆ 2 ವಿಷಯ. ಒಂದು, ಮಕ್ಕಳು ಮುಂಚೆಗಿಂತ ಕಡಿಮೆ, ಒಂದೇ ಮಗು ಇಲ್ಲ ಮ್ಯಾಕ್ಸಿಮಮ್ 2. ಆ 2ನೇದು ಒಂದು 25 ಸತಿ ಯೋಚನೆ ಮಾಡಿ ತೊಗೊಳ್ತಾರೆ. ಬಟ್ ಸೊ ಒಂದು ಮಗುಗೆ ಏನಾದರೂ ಸಾಕು ಅವ್ರಿಗೆ ಸ್ವಲ್ಪ ತುಂಬ ಆಂಗ್ಸೈಟಿ, ಅಯ್ಯೋ ಏನು ಅಂತ. ಅದು ಒಂದು. ಇದಕ್ಕಿಂತ ಬಿಗ್ಗೆಸ್ಟ್ ಕಾಂಪಿಟೇಟರ್ ನಮ್ಗೆ ಯಾರು ಗೊತ್ತಾ? ಗೂಗಲ್ ಗೂಬೆ. ಅದ್ರಲ್ಲಿ ಗೂಗಲ್ ಗೂಬೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಏನು ಮಾಡ್ತಾರೆ, ದೇಸ್ ಎ ಬೇಸಿಕ್ ಡಿಫ್ರೆನ್ಸ್. ಗೂಗಲಲ್ಲಿ ಏನು ಅಂದರೆ ಯಾರು ಏನು ಬೇಕಾದ್ರೆ ಇಟ್ಸ್ ಆಲ್ ಅನ್ವೆರಿಫೈಡ್ ಇನ್ಫಾರ್ಮೇಷನ್. ಓಕೆ, ಇವಾಗ ಯಾವುದೇ ಪ್ರೊಫೆಷನ್ ಬಗ್ಗೆ ಹಾಕಿದ್ರೆ ಎಷ್ಟೋ ವಿಷಯ ಬರುತ್ತೆ. ಯಾವುದೇ ಕಾಯಿಲೆ ಬಗ್ಗೆ ಹಾಕಿದ್ರೆ ಹೆಡೇಕ್ ಅಂದರೆ ಅದಕ್ಕೆ 25,000 ಕಾರಣ ಇರ್ಬೋದು. ಯು ಡೋಂಟ್ ನೋ. ಸೊ ಏನಾಗ್ತಾರೆ, ಇವ್ರು ಗೂಗಲ್ ಹಾಕ್ಬಿಟ್ಟು, ಎಸ್ಪೆಷಲಿ IT ಅವರು, ಐ ಥಿಂಕ್ ಎವ್ರಿಥಿಂಗ್ ಇಸ್ ಗಾಟ್ ಎನ್ SOP, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ಅವ್ರ ಪ್ರಕಾರ ನೀವು ಇದನ್ನು ಇನ್ಪುಟ್ ಹಾಕಿದ್ರೆ ಅದು ಬರಬೇಕು. ನಾನು ಹೇಳ್ತೀನಿ, ಇಷ್ಟು ವೇರಿಯೇಬಲ್ಸ್ ಇದೆಯಪ್ಪ ಮೈಯಲ್ಲಿ, ತಲೆಯಿಂದ ಬುಡೋ ತನಕ. ಟೆಲ್ ಮೀ, ದೇರ್ ಇಸ್ ನಾಟ್ ಎ ವೇರಿಯೇಷನ್, ಎವ್ರಿಥಿಂಗ್ ಇಸ್ ವೇರಿಯಬಲ್. ಅಂಥದ್ದಲ್ಲಿ ಇನ್ಪುಟ್ ಕೆನಾಟ್ ಬಿ, ಔಟ್ಪುಟ್ ಕಾಂಟ್ ಬಿ ಪ್ರಿಡಿಕ್ಟೆಡ್ ಬೈ ದಿ ಇನ್ಪುಟ್. ಎಕ್ಸಾಕ್ಟ್ಲಿ. ಸೊ ಏನಾಗುತ್ತೆ, 2 ಪ್ರಾಬ್ಲಮ್ಸ್ ನಮಗೆ. ಒಂದು, ಮಕ್ಕಳಿಗೆ ತಂದೆ ತಾಯಿಗೆ ಮುಂಚೆಗಿಂದ ಆಂಗ್ಸೈಟಿ. ನಂಬರ್ 2, ನಮ್ಮ ಫ್ರೆಂಡ್ ಇದಾನಲ್ಲ ಗೂಗಲ್ ಬಂದಾಗಲೇ ಇಷ್ಟು ಅದು ಬಂದಿದ ತಕ್ಷಣ ಏನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಗೂಗಲ್ ಗೂಬನ್ ಸೈಡಲ್ಲಿ ಇಟ್ಬಿಡಪ್ಪ, ಆಮೇಲೆ ಮಾತಾಡ್ತೀನಿ ಎಲ್ಲ ಹೇಳಿದ್ಮೇಲೆ. ಇವಾಗ ಹೇಳಪ್ಪ, ನೀನು ಹೇಳ್ಬಿಟ್ಟು ನೀನು ಗೂಗಲ್ ಮಾಡಲೇಬೇಕು, ನಾನು ಏನು ಪದ ಹೇಳ್ತೀನಿ ಅದಕ್ಕೆ ಪಕ್ಕಂತೆ ನೀನು ಗೂಗಲ್ ಮಾಡು, ಗೊತ್ತಾಗತ್ತೆ. ಎಲ್ಲ ಆದಮೇಲೆ ಸರ್ ನೀವು ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು ಸರ್, ಅದು ಗೂಗಲ್ ತುಂಬ ಕನ್ಫ್ಯೂಷನ್ ಅಂತಾರೆ. ಹೇಳ್ತಿದ್ರಿ ಪೇರೆಂಟ್ಸ್. ಸೊ ಖಂಡಿತ ನಾವು ಪೇರೆಂಟ್ಸು ಅದನ್ನ ಫಸ್ಟು ಹೇಳಿದ್ರೆ ನಂಗೆ ಎಂಪತಿ ಬೇಕು. ಹೇಳಿದ್ರೆ ನನ್ನ ಮಗು ಇದ್ರೆ ಏನು ಮಾಡ್ತೀನಿ ಅದನ್ನು ನಾನು ಮಾಡೋಕ್ಕೆ ರೆಡಿ ಇರಬೇಕು. ಅದು ಇನ್ ಜನರಲ್ ಈ ಮಗು ಬಂದಿರೋ ಮಗು ನಮ್ಮನೆ ಮಗು, ಇದಕ್ಕೆ ನಮ್ಮನೆ ಮಗು ಅಂದ್ರೆ ಏನು ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ, ನಾವು ಏನು ಮಾಡ್ತೀವೋ ಅದನ್ನೇ ಈ ಮಗು ಮಾಡ್ತೀವಿ ಅಂದರೆ ಎಥಿಕ್ಸ್ ಆರ್ ಸಾಲ್ವ್. ದಿಸ್ ವಾಟ್ ಐ ಟೆಲ್ ಮೈ ಸ್ಟೂಡೆಂಟ್ಸ್. ಎಲ್ಲ ಹುಡುಗರಿಗೆ ಅದೇ ಹೇಳ್ತೀವಿ, ಹುಡುಗರಿಗೆ ಇಲ್ಲ ಮೈತೆ ನಿನ್ನ ಮಗುಗೆ ಏನು ಮಾಡ್ತೀವಿ ಅದನ್ನು ಮಾಡು, ಎಕ್ಸ್ಟ್ರಾ ಬೇಡ, ಕಡಿಮೆ ಬೇಡ. ಅದು ಮಾಡಿದ್ರೆ ಅವ್ರಿಗೆ ಸಾಧಾರಣ ಸರಿ ಬರುತ್ತೆ. ಆದರೂ ಕೂಡ ಏನಾಗುತ್ತೆ, ಅದು ಒಂದು. 2ನೇದು, ಎಂಪತಿ ಟುವರ್ಡ್ಸ್ ಪೇರೆಂಟ್ಸ್ ಆಲ್ಸೋ. ಸೊ ಸಮ್ಟೈಮ್ಸ್ ತುಂಬ ಆ್ಯಂಗ್ಷಿಯಸ್ ಆಗಿರ್ತಾರೆ, ತುಂಬ ಆ್ಯಂಗ್ರಿ ಇರ್ತಾರೆ, ಬೇರೆ ಬೇರೆ ಥರ ಇರ್ತಾರೆ. ಸೊ ಫಸ್ಟು ಆ್ಯಸ್ ಅವರ್ ಡ್ಯೂಟಿ ಇಸ್ ಟು ಸಿಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟು ದ ಪೇರೆಂಟ್ಸ್ ವಾಟ್ ಇಟ್ ಈಸ್. ಅವ್ರಿಗೆ ಡೌಟ್ಸ್ ಇದ್ದರೆ ನಾವು ಕ್ಲಾರಿಫೈ ಮಾಡೋಣ. ಅದು ಬೇಗಟ್ಟು ಸ್ವಲ್ಪ ತರಲೆ ಪೇರೆಂಟ್ಸ್ ಇದ್ದೇ ಇರ್ತದೆ, ಇನ್ನೇನು ಮಾಡೋಕ್ಕಾಗಲ್ಲ. ಈ ಗೂಗಲ್ ಪೇರೆಂಟ್ಸ್ ಅನ್ನಲ್ಲ, ಅವ್ರು ಏನು ಮಾಡೋಕ್ಕಲ್ಲ. ಅವ್ರು ಒಂದು ಲೆವೆಲ್ ವಯಸ್ಸಾಗ್ತದೆ ಗೊತ್ತು, ಯು ನೋ ಹೌ ಟು ಹ್ಯಾಂಡಲ್ ದಮ್. ಬಟ್ ಐ ಆಲ್ವೇಸ್ ಗಿವ್ ದಟ್ ಬೆನಿಫಿಟ್ ಆಫ್ ಡೌಟ್ ಟು ದ ಪೇರೆಂಟ್ಸ್. ಅಂದರೆ ಏನೇ ಹೇಳಿದ್ರು ತಂದೆ ತಾಯಿಗೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ, ವರಿ ಇರುತ್ತೆ, ಟೆನ್ಷನ್ ಇರುತ್ತೆ. ಸೊ ಒಂದು 5ಕ್ಕೆ ಬಂದು 10ನೇ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತಾಳ್ಮೆ ಇಲ್ದರೆ ಈ ಪ್ರೊಫೆಷನ್ ಬರಬಾರ್ದು ನಾವು. ಸರ್, ಸರ್ಜರಿ ಅನ್ನೋದೇ ದೊಡ್ಡವ್ರಿಗೆ ಒಂಥರ ಭಯ ಅನಿಸುತ್ತೆ. ಈಗ ನೀವು ಮಕ್ಕಳಿಗೆ ಸರ್ಜರಿ ಎಲ್ಲ ಮಾಡ್ತೀರಾ ಸರ್, ಇಲ್ಲಿ ಫೀಸು ಅಥವಾ ಟ್ರೀಟ್ಮೆಂಟು ಅದಕ್ಕೆ ಕಂಪೇರ್ ಮಾಡಿದ್ರೆ ಮನಿ ಇಂಪಾರ್ಟೆಂಟ್ ಆಗ್ತಾ ಇದೆಯಾ ಇಲ್ಲಿ? ಇದರಲ್ಲಿ 2 ಥರ ಇದೆ. ಒಂದು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳಿದ ಮೇಲೆ ಇದರಲ್ಲಿ ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಫ್ ಎಕ್ವಿಪ್ಮೆಂಟ್ ಇದೆ, ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಫ್ ದ ಸರ್ಜನ್ಸ್, ದೆನ್ ದ ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಫ್ ದ ಡ್ರಗ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಔಷಧಿಗಳು. ಮುಂಚೆ ಬೇರೆ ಏನಾಗ್ತಾಯಿತ್ತು, ಬರೀ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ, ದೊಡ್ಡ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲ ಸಿಗ್ತಾಯಿತ್ತು. ಈಗ ಜನರಲ್ ಮೆಡಿಕಲ್ ಕಾಲೇಜಸ್ಸು, ಜನರಲ್ ಹಾಸ್ಪಿಟಲ್ಸಲ್ಲೂ ಸಾಕಷ್ಟು ಕಡೆ ಸಿಗ್ತಾ ಇದೆ. ಸೊ
ಇದು ಕೆಲವು ಸತಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಮಾಡಬೇಕಾಗಿತ್ತು ಅಂತ ಇದ್ದಿದ್ದ ಅವಶ್ಯಕತೆ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳಿದೆ, ನಾನು ಬೆಂಗಳೂರಲ್ಲಿ ಬಂದಾಗ 96 ಯಾವುದೇ ಹುಟ್ಟಿದ ಮಗುಗೆ ಏನಾದರೂ ಸರ್ಜಿಕಲ್ ಪ್ರಾಬ್ಲಮ್ ಇದ್ದರೆ ಮಗು ಬದುಕ್ತಾ ಇರಲಿಲ್ಲ. ಹೌದು. ಆದರೆ ಅವಾಗಿದ್ದಿದ್ದು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಒಂದು, ತಪ್ಪರಿ ಇನ್ನೆಲ್ಲೋ ಒಂದು ಕಡೆ ಇರೋ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ತುಂಬ ಕಾಸ್ಟ್ಲಿ ಇರೋದು. ಆದರೆ ಇವಾಗ ಬರ್ತಾ ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ವಿ ಸ್ಟಾರ್ಟೆಡ್ ಇನ್ 1997 1997ರಲ್ಲಿ ಶುರು ಮಾಡಿದ್ವಿ. ಅದರಲ್ಲಿ ಯಾವ ಥರ ಬಂದಿದೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ನೀವು ನಂಬಕ್ಕಾಗಲ್ಲ. ಇವಾಗ ನಮ್ಮ ಹತ್ರ 7 ಮಾಡ್ಯುಲರ್ OT ಇದೆ. ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ ತೊಗೊಂಡ್ರೆ ಅವ್ರಿಗಿಂತ ನಮ್ಮದು ತುಂಬ ಚೆನ್ನಾಗಿದೆ. ಎಲ್ಲ ಥರ ಫೆಸಿಲಿಟೀಸ್ ಇದೆ. NICU ಹುಟ್ಟಿದ ಮಕ್ಕಳು ನೋಡೋಕ್ಕೆ ಅಂತ ICU ಸ್ಪೆಷಲಿಸ್ಟ್ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಚೆನ್ನಾಗಿದೆ, ಟೆಕ್ನಿಕ್ಸ್ ಚೆನ್ನಾಗಿದೆ. ಸೊ ಅದೆಲ್ಲ ನೋಡಿದ್ರೆ ನಾನು ಹೇಳ್ತಿರೋ ಸಿಂಪಲ್ಲು. ಬಟ್ ಅಫ್ಕೋರ್ಸ್ ಅಲ್ಲಿ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಾಗುತ್ತೆ, ನೀವು ಕಾಸು ಕಡಿಮೆ ಇದ್ದರೂ ಕೂಡ ರಶ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ವೆಯ್ಟಿಂಗ್ ಲಿಸ್ಟು, ಅಲ್ಲಿ ಪ್ರಾಬ್ಲಮ್ಮು, ಬೆಡ್ ಅವೈಲಬಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಒಂದು ದೇಹ ಲೈಫ್ ಲಾಂಗ್ ಇಟ್ಟಿರೋದು ಏನಪ್ಪ ಅಂದರೆ, ಯಾವುದೇ ಮಗುಗೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ರೀಸನ್ಸ್ ಕಾಸಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ ಇಲ್ಲದೆ ಇರಬಾರ್ದು. ಒಂದು. ನಂಬರ್ 2, ಯಾವುದೇ ಮಗುಗೆ ಅವ್ರ ತಂದೆ ತಾಯಿ ಹತ್ರ ಕಾಸಿಲ್ಲ, ಕಡಿಮೆ ಇದೆ ಅನ್ನೋದಕ್ಕೋಸ್ಕರ ಅವ್ರು ಕಡಿಮೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡಬಾರ್ದು. ಸಿಂಪಲಾಗಿ ಹೇಳೋದಾದರೆ, ನಿಮಗೆ ಊಟ ಮಾಡಬೇಕೋ ಬೇಡ ಅನ್ನೋದು ಹಸಿವು ಮೇಲೆ ಡಿಪೆಂಡ್ ಆಗುತ್ತೆ. ಏನು ತಿಂತಾರೋ ಕೈಯಲ್ಲಿರೋ ಕಾಸು ಮೇಲೆ ಡಿಪೆಂಡ್ ಆಗುತ್ತೆ. ಕೈಯಲ್ಲಿ ಕಾಸಿಲ್ಲ ಅಂದರೆ ಕಾಕಾ ಹೋಟ್ಲಿಗೆ ತಿಂತೀವಿ, ಚೆನ್ನಾಗಿ ಕಾಸಿದ್ರೆ 5 ಸ್ಟಾರ್ ಹೋಟ್ಲಿಗೆ ತಿಂತೀವಿ, ಬಟ್ ತಿನ್ನಬೇಕು. ಅದೇ ಥರ ನನ್ನ ಅಭಿಪ್ರಾಯ ಹಂಗೇನೆ. ದಟ್ಸ್ ವಾಟ್ ಐವ್ ಡನ್. ಫಾರ್ ಎಕ್ಸಾಂಪಲ್, ನಾನು 30 ವರ್ಷದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಮ್ಮ ಸಂಬಳಗಳೆಲ್ಲ ಕಡಿಮೆ ಇದ್ದರೂ ಕೂಡ ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೆಲವೆಲ್ಲ ಮಾಡ್ತಾಯಿದ್ದೆ. ಇಲ್ಲಿ ಫುಲ್ ಮಾಡೋದು, ಆಮೇಲೆ ಟೈಮ್ ಇದ್ದಾಗ ಅಲ್ಲಿಗೆ ಹೋಗೋದೆಲ್ಲ. ಆವಾಗಿಂದ ಇವಾಗ ತನಕ ಯಾವುದೇ ಮಗುಗೆ ಅವರು ಎಷ್ಟು ಕೆಪಬಿಲಿಟಿ ಇದೆ ನೋಡಿ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಒಂದು. ಎರಡನೇದು, ಇವಾಗ ನಾನು ರಿಟೈರ್ ಆದಮೇಲೆ ಕೂಡ ನನಗೆ ಫಾರ್ ಎಕ್ಸಾಂಪಲ್ ಐ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಂತ ಅಂದ್ಕೊಳ್ಳಿ. ಬಟ್ ಹೊರಗಿರೋ ಚಾರಿಟೇಬಲ್ ಹಾಸ್ಪಿಟಲ್ ಜೊತೆ ಟೈಅಪ್ ಇಟ್ಕೊಂಡಿದ್ದೀನಿ. ನಿನ್ನೆನೂ ಕೂಡ ಹೋಗು 2 ಚಾರಿಟೇಬಲ್ ಹಾಸ್ಪಿಟಲ್ ಜೊತೆ ಲಿಂಕ್ ತೊಗೊಂಡು, ಇಲ್ಲಪ್ಪ ನನಗೆ ಎಲ್ಲೆಲ್ಲೋ ಪೇಷಂಟ್ಸ್ ಬರ್ತಾರೆ, ತುಂಬ ಬಡವರು, ಅವ್ರ ಹತ್ರ ಏನೋ ಮಾಡಬೇಕು, ಸೊ ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಅಫ್ಕೋರ್ಸ್ ಐ ಗೆಟ್ ಏನಂತ ಹೇಳೋಣ, ಸಾಕರು ಬರ್ತಾರೆ, ನಂಗೆ ಎಲ್ಲದೂ ಬೇಕು, 5 ಸ್ಟಾರ್ ಟ್ರೀಟ್ಮೆಂಟ್ ಬೇಕು, 5 ಸ್ಟಾರ್ ಥರ ಕೊಡಿ, ಏನಿದ್ರು ಚಾರ್ಜಸ್ ಬರೋದು. ಸೊ ನಮ್ಗೆ ಎರಡೂ ಥರ ಬರೋದು, ನೀವಿಬ್ಬರನ್ನು ನಾವು ಒಂದೇ ಥರ ಹ್ಯಾಂಡಲ್ ಮಾಡಲೇಬೇಕಾಗತ್ತೆ. ಆದರೆ ನಾನು ಹೇಳ್ದಂಗೆ ಮನಿ ಶುಡ್ ನಾಟ್ ಬಿ ಎ ಫ್ಯಾಕ್ಟರ್ ಫಾರ್ ಡಿಟರ್ಮಿನಿಂಗ್. ಅಂದರೆ ಕಾಸು ಇದೆ ಇಲ್ಲ ಅನ್ನೋದಕ್ಕೋಸ್ಕರ ಮಗು ಯಾವುದೇ ಥರ ಚಿಕಿತ್ಸೆ ಕೊಡೋದು ಬೇಡ ಅನ್ನೋದು ನಿರ್ಧಾರ ಇರಬಾರ್ದು. ಅಂದರೆ ವಿ ಹ್ಯಾವ್ ಎವ್ರಿ ಫೆಸಿಲಿಟಿ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. 100%. ಇವಾಗ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ನೆಟ್ವರ್ಕ್ ಆಫ್ ಹಾಸ್ಪಿಟಲ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಮುಂಚೆ ಏನೂ ಇಲ್ಲ ಅಂದರೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಂತ ಬಂದಿದೆ. ಅಫ್ಕೋರ್ಸ್ ಇವಾಗ ಫುಲ್ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಅದು ದೊಡ್ಡದು ಅಂತ ಅನ್ನಿಸ್ಕೊಂಡಿದೆ. ಬಟ್ ಬೇರೆ ಕಡೆನೂ ಇವಾಗ ಮೆಡಿಕಲ್ ಕಾಲೇಜಸ್ ಎಲ್ಲ ಅಪ್ಗ್ರೇಡ್ ಆಗಿದೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಪ್ಗ್ರೇಡ್ ಆಗಿದೆ. ನೀವು ಯಾವುದೇ ಮೆಡಿಕಲ್ ಕಾಲೇಜ್ ತೊಗೊಂಡ್ರೆ ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಇದು ಬೀದರು, ಗದಗು ಎಲ್ಲ ಕಡೆ ಇವಾಗ ಸಿಗೋಕ್ಕೆ ಶುರುವಾಗಿದ್ದಾರೆ. ಫೆಸಿಲಿಟೀಸ್ ಎಲ್ಲ ಫುಲ್ ಇರುತ್ತೆ ಅಂತ ಹೇಳಲಿಲ್ಲ ಅಂದರೂ ಕೂಡ ಅವ್ರು ಏನು ಮಾಡ್ತಾರೆ, ಅವ್ರ ಲೆವೆಲ್ ಏನು ಮಾಡೋಕ್ಕಂತ ಮಾಡ್ತಾರೆ. ಅವ್ರ ಲೆವೆಲ್ ಆಗದೆ ನಮ್ಮ ಹತ್ರ ಸಂಪರ್ಕ ಮಾಡಿ ನಾವು ಕಳಿಸ್ತಾರೆ. ಅಂದರೆ ಫೆಸಿಲಿಟೀಸ್ ಖಂಡಿತ ಇದೆ. ಅದಕ್ಕೆ ಪ್ರಾಬ್ಲಮ್ ಜನಗಳಿಗೆ ಅರಿವು ಬೇಕು ಒಂದು. ನಂಬರ್ 2, ಅವ್ರುಗಳಿಗೆ ಹೇಳ್ದಂಗೆ ಇನ್ನೊಂದು ಏನಂತಂದರೆ ಅಯ್ಯೋ ಕಾಸಾಗ್ಬಿಡುತ್ತಲ್ಲ ಅಂತ ಭಯ ಬೇಡ. ಮೂರನೇದು, ಅವ್ರುಗಳಿಗೆ ಕರೆಕ್ಟಾಗಿರೋರ ಹತ್ರ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಮಕ್ಕಳ ಸರ್ಜನ್ ಮಕ್ಕಳ ಹತ್ರ ಬರಬೇಕು, ಸರ್ಜನ್ ಬದಲು ಅಡಲ್ಟ್ ಸರ್ಜನ್ ಹತ್ರ ಹೋದ ಅಂದ್ಕೊಳ್ಳಿ. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅವ್ರು ಬೇಕು ಅಂತ ತಪ್ಪು ಹೇಳಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಅವ್ರು ಸರಿಯಾಗಿ ಅಡ್ವೈಸ್ ಕೊಡದೇ ಇದ್ದರೆ ಅಯ್ಯೋ ಅಂತ ಟೆನ್ಷನ್ ಮಾಡ್ಕೊಡು. ಸೊ ಒಂದು, ಗಾಬರಿ ಪಡಬೇಕಾಗಿಲ್ಲ. ಎರಡನೇದು, ಕರೆಕ್ಟ್ ಪರ್ಸನ್ ಹತ್ರ ಹೋಗಬೇಕು. ಮೂರನೇದು, ಹೋದ್ಮೇಲೆ ಎಲ್ಲಿದೆ ಕೇಳ್ಕೊಂಡು ಅವ್ರಿಗೆ ಹೇಳಿ ಸಲಹೆ ಕರೆಕ್ಟಾಗಿ ಕೇಳಿದರೆ ನಮ್ಗೆ ಎಷ್ಟಿದೆ ಅದ್ರ ಪ್ರಕಾರ ಕಳಿಸ್ತಾರೆ. ಇವಾಗ ಹೇಳಿದ್ರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಪಿಡಿಯಾಟ್ರಿಕ್ ಸರ್ಜನ್ ಅಂತಾರೆ ಇದ್ದೇ ಇದ್ದಾರೆ. ಅಂದರೆ ಇದು ನಾರ್ಮಲ್ ಆಗಿ ಎಲ್ಲ ಪೇರೆಂಟ್ಸ್ಗೂ ಅಥವಾ ಪಬ್ಲಿಕ್ಗೆ ಇದು ರೀಚ್ ಆಗಿದೆ. ಆಗಿರಲೇಬೇಕು. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಆಗಿಲ್ಲ, ಆಗಬೇಕು. ಅದೇ ಹಿಂಗೆ ಇವಾಗ ಸರ್, ನಾವು ಬ್ಯಾಂಗ್ಳೂರ್ ಸಿಟಿ ಬಿಟ್ಬಿಡೋಣ ಸರ್. ಬೇರೆ ಔಟ್ ಆಫ್ ಬ್ಯಾಂಗ್ಳೂರ್, ನಾವು ರೆಸ್ಟ್ ಆಫ್ ಕರ್ನಾಟಕ ಅಂತ ಲೆಕ್ಕ ತೊಗೊಳ್ಳೋದಾದ್ರೆ, ಅಂದರೆ ಔಟ್ ಆಫ್ ಬ್ಯಾಂಗ್ಳೂರ್ ಲೆಕ್ಕ ತೊಗೊಳ್ಳೋದಾದರೆ, ಎಷ್ಟೋ ಜನಕ್ಕೆ ಅಲ್ಲಿರೋ ಡಾಕ್ಟರ್ಸ್ ನಾರ್ಮಲ್ ಕ್ಲಿನಿಕ್ಗೆ ಹೋಗಿ ದೆ ಡಿಸೈಡ್ ಆ್ಯಂಡ್ ದೆ ಫೀಲ್ ದಟ್ ಓಕೆ ಇದೆ ಅಷ್ಟೇ, ಇಲ್ಲೇ ಈ ಮಗುಗೇನೋ ತುಂಬ ಹೈ ಫೀವರ್ ಆಯಿತು, ಹೈ ಫೀವರ್ ಆಗಿ ಸತ್ತೋಗಿರೋ ಮಕ್ಕಳು ಇದ್ದಾರೆ. ಖಂಡಿತ. ಬಿಕಾಸ್ ಅವ್ರಿಗೆ ಅಪ್ಗ್ರೇಡ್ ಗೊತ್ತಿಲ್ಲ. ಅಂದರೆ ಇದು ಯಾವಾಗ ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ, ಹೆಂಗೆ ಕ್ರಿಯೇಟ್ ಮಾಡಬೇಕು, ಇದಕ್ಕೆ ಮತ್ತು ಸೊಲ್ಯೂಷನ್ ಏನು, ಗೌರ್ಮೆಂಟಿಂದ ಇದಕ್ಕೆ ಏನು ಇದು ತೊಗೊಂಡಿದ್ದಾರೆ? ಇದನ್ನು 2 ಥರ ತೊಗೊಳ್ಳೋಣ. ಪ್ರೈವೇಟಾಗಿ ಖಾಸಗಿ ವಿಷಯಗಳು ತೊಗೊಳ್ಳೋಣ, ಸರ್ಕಾರದ ವಿಷಯದಲ್ಲಿ ಒಂದು ಮೆಚ್ಚಲೇಬೇಕಾಗತ್ತೆ. ನಾನು ಯಾವುದು ಈ ಪಕ್ಷ ಆ ಪಕ್ಷ ಅಂತ ಕೇಳ್ತಿಲ್ಲ. ಯಾವುದೇ ಪಕ್ಷ ಸತತವಾಗಿ 15-20 ವರ್ಷದಿಂದ ಗೌರ್ಮೆಂಟ್ ಸ್ಕೀಮ್ಸ್ ಇಂಪ್ರೂವ್ ಆಗಿ ಇವಾಗ ಹೆಚ್ಚು ಕಡಿಮೆ ಇವಾಗ ಆರೋಗ್ಯ ಬಗ್ಗೆ ಸ್ಕೀಮ್ ಸಿಗುತ್ತೆ. ತಪ್ಪಿದ್ರೆ ಆಯುಷ್ಮಾನ್ ಭಾರತ್ ಇದೆ, ವಾಜಪೇಯಿ ಆರೋಗ್ಯಶ್ರೀ ಇದೆ, SC ST ಸ್ಕೀಮ್ಸ್ ಇದೆ,
ESI ಇದೆ, CGHS ಇದೆ. ಇದರಿಂದ ಏನಾಗುತ್ತೆ, ಕರ್ನಾಟಕದಲ್ಲಿ ಹುಟ್ಟಿದವರು ಅವ್ರಿಗೆ BPL ಕಾರ್ಡು ಅವ್ರು ಬೇಕಾದಂಥ ಪ್ರೂಫ್ ಆಫ್ ಪಾವರ್ಟಿ ಏನು ಹೇಳ್ತೀನಿ ನಾನು, ಆ ಥರದ ಕರೆಕ್ಟಾಗಿ ಕಾರ್ಡ್ಗಳಿತ್ತು ಅಂತಂದರೆ ಝೀರೋ ಕಾಸ್ಟಲ್ಲಿ ಆಗತ್ತೆ. ಆದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಕಾರ್ಡ್ಗಳು ಮಾಡಿಸ್ಕೊಂಡ್ರಲ್ಲ, ಅವ್ರಗಳದ್ದು ಪ್ರಾಬ್ಲಮ್. ಇದು ಜನಕ್ಕೆ ರೀಚ್ ಆಗಿದೆಯಾ ಸರ್? ಇದು ಇದ್ರೆ ಈ ಥರ ಟ್ರೀಟ್ಮೆಂಟ್ ಫ್ರೀ ಇದೆ ಅಂತದಾದ್ರೂ ರೀಚ್ ಆಗಬೇಕು. ಮುಂಚೆಗಿಂತ ಜಾಸ್ತಿ ಖಂಡಿತ ಹೋಗಿದೆ, ಬಟ್ ಇಟ್ ಟೇಕ್ ಮೋರ್ ಟೈಮ್. ಒಂದು ಸರ್ಕಾರದಿಂದ ಹೋಗ್ತಾ ಇದೆ, ನಂಬರ್ 2 ಮಾಧ್ಯಮಗಳಿಂದ ಹೋಗ್ಬೇಕು. ಇವಾಗ ನೀವು ಕನೆಕ್ಟ್ ಕನ್ನಡ ಅಂತ ಮಾಡ್ದಂಗೆ ಕರ್ನಾಟಕ ಅಂತ ಮಾಡಬೇಕು, ಆಮೇಲೆ ಕನೆಕ್ಟ್ ಎವ್ರಿಬಡಿ ಅಂತ ಮಾಡಬೇಕು. ಅದು ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ಇದೆಲ್ಲ ಮಾಡ್ತಾ ಇದ್ದಂಗೆ ಡೆಫಿನೆಟ್ಲಿ ಮುಂಚೆಗಿಂತ ರೀಚ್ ಆಗ್ತಾ ಇದೆ, ಬಟ್ ಇನ್ನೂ ಹೋಗಬೇಕು. ಒಂದು ಎರಡನೇ ನಾನು ಹೇಳ್ತಾ ಇರೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದ ತಕ್ಷಣ ನಮ್ಮ ಒಂಥರ ಕೀಳ ಅಭಿಪ್ರಾಯ ಇದೆ, ಇರಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಮನೆ, ಅದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಯ್ತು, ಇಷ್ಟೆಲ್ಲ ಇದೆಯಾ ಅಂತ. ಸೊ ಸರ್ಕಾರ ಖರ್ಚು ಮಾಡ್ತಾ ಇದೆ. ಅಫ್ಕೋರ್ಸ್ ನಾನು ಒಂದಂತ ಹೇಳ್ತೀನಿ, ಎಲ್ಲ ಡಾಕ್ಟ್ರುಗಳು ಎಲ್ಲ ವೈದ್ಯರು ಚೆನ್ನಾಗಿದ್ದಾರೆ ಅಂತ ಹೇಳಲ್ಲ. ಇವಾಗ ಹೇಳಿದ್ರೆ ಎಲ್ರಿಗೂ ಎಂಪತಿ ಬೇಕು, ಕರುಣೆ ಬೇಕು, ಎಲ್ಲ ಹೇಳೋದಲ್ಲ. ಎಲ್ಲರಿಗೂ ಇಲ್ಲದೆ ಇರ್ಬೋದು, ಅಲ್ಲೂ ಸ್ವಲ್ಪ ಕಟುಕರಾಗಿರೋರು ಇರ್ಬೋದು, ಅಲ್ಲೂ ಸ್ವಲ್ಪ ಅಷ್ಟು ಕೆಪಬಿಲಿಟಿ ಇಲ್ಲದೆ ಇರ್ಬೋದು, ಅಲ್ಲೂ ಯಾವುದಾದ್ರೂ ಥರದಲ್ಲಿ ಸೀಟ್ಗಳು ತೊಗೊಂಡ್ಬಂದವ್ರು ಇರ್ಬೋದು, ಅಲ್ಲೂ ಏನೇನೋ ಮಾಡೋರು ಇರ್ಬೋದು. ಆದರೆ ಮೆಜಾರಿಟಿ ಆರ್ ವೆರಿ ಗುಡ್. ಆ್ಯಂಡ್ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮುಂಚೆಗಿಂತ ಪ್ರತಿ ವರ್ಷನೂ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನಾನು ಹೇಳ್ತಿರೋದು ಏನಂದರೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ತಕ್ಷಣ ಕೀಳಲ್ಲಿ ನೋಡಬೇಡಿ, ಹೋಗಿ ನೋಡ್ಕೊಂಬನ್ನಿ. ಫಾರ್ ಆಲ್ ಯು ಬಿ ಬೆಟರ್. ನಿಮ್ಗೆ ಅಕಸ್ಮಾತ್ ಸಮಾಧಾನ ಆಗಿದ್ರೆ ಬೇರೆ ಕಡೆ ಹೋಗಲೇಬೋದಲ್ಲ, ಯಾರು ಬೇಡ ಅಂತರು. ಬಟ್ ಇದು ಮುಂಚೆಯಿಂದ ಪ್ರಿಜುಡಿಸ್, ಮುಂಚೆಯಿಂದ ಒಂದು ತಪ್ಪಿಭಿಪ್ರಾಯ ಇಟ್ಕೊಂಡು ಹೋಗೋದು ತಪ್ಪು. ಓಕೆ, ನಾವು ನಿಜ ಸರ್, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹುಟ್ಟಿದ್ದು, ಬಟ್ ನಾನು ನನ್ನ ಮಕ್ಕಳನ್ನ ನಿಜವಾಗ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿಲ್ಲ. ಯಾಕಂದ್ರೆ ನಮ್ಗೆ ಭಯ ಇದೆ, ಈ ಅವೇರ್ನೆಸ್ ನಮ್ಗೆ ಇರಲಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ಇಲ್ಲ, ಇವಾಗ ಇನ್ನೊಂದು ಹೇಳ್ತೀನಿ, 2 ವಿಷಯ. ಒಂದು ಜನರಲ್ ಇಶ್ಯೂಸ್ಗೆ ಒಂದು ಪ್ರಾಬ್ಲಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಂದರೆ ವೆಯ್ಟಿಂಗ್ ಲಿಸ್ಟು. ಅಲ್ಲಿ ಹೋದ್ರೆ ಗಜಿ ಅಂತ. ಯಾಕಂದರೆ ನಮ್ಮ ದೇಶದಲ್ಲಿ ಬಡವ್ರಿಗಂತೂ ಏನು ಕೊರತೆ ಇಲ್ಲ, ಎಲ್ಲ ಕಡೆ ಬಡವರು ಇರ್ತಾರೆ, ಎಲ್ಲ ಕಡೆ ಕಡಿಮೆ ಇರೋರು ಹೋಗ್ತಾರೆ. ಸೊ ಅದರಿಂದ ರಶ್ ಜಾಸ್ತಿ ಇರುತ್ತೆ. ನೀವು ಬೇರೆ ಕಡೆ ಹೋದ್ರೆ ನೀವು ಕೂತ್ಕೊಂಡು ಸಾವಧಾನ ಮಾತಾಡೋಷ್ಟು ಟೈಮ್ ಇರಲ್ಲ. ಒಂದು ದಿವಸಕ್ಕೆ 200 ಪೇಷಂಟ್ ಬರ್ತೀರ ಅಂದರೆ ಅದು ಒಂದು ಪ್ರಾಬ್ಲಮ್. ನಂಬರ್ 2 ವೆಯ್ಟಿಂಗ್ ಲಿಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಪ್ರೇಷನ್ ಅಂತಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ 6 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಎಲೆಕ್ಟಿವ್ ಕೇಸ್ಗೆ. ಎಮರ್ಜೆನ್ಸಿ ಇಲ್ಲ, ಎಮರ್ಜೆನ್ಸಿ ಇಲ್ಲದಿರೋ ಮಕ್ಳಿಗೆ 6 ತಿಂಗಳು ವೆಯ್ಟ್ ಮಾಡಬೇಕು. ಅದಕ್ಕೆ ಬದಲು ಬೇರೆ ಕಡೆ ಬೇಗನೆ ಮಾಡಿಸ್ಕೊಂಡು ಅದು ಒಂದು ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇಷ್ಟೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಪ್ಡೇಟ್ ಆಗಿದ್ರು, ಸ್ಕೀಮ್ಸ್ ಎಲ್ಲ ಇದ್ರೂ, ವೈ ವಿ ಸಿ ಮೆನಿ ಕ್ರೌಡ್ ಫಂಡಿಂಗ್ ಥಿಂಗ್ಸ್? ಸಾರಿ, ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ನನಗೆ ಕ್ರೌಡ್ ಫಂಡಿಂಗ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಅವರ ದೊಡ್ಡವರು ಮಕ್ಕಳೇ ತೊಗೊಂಡಾಗ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಚಿಲ್ಡ್ರನ್. ಮಕ್ಕಳು ಎಷ್ಟೋ ಕಡೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ತಾರೆ, ಮಾಡ್ತಾರೆ. ನನಗೂ ಫೋನ್ ಕಾಲ್ಗಳು ಬರುತ್ತೆ. ಸೊ ನನಗೆ ಇನ್ ಪ್ರಿನ್ಸಿಪಲ್ ತಪ್ಪಿಲ್ಲ, ಆದರೆ ಇನ್ ಪ್ರಾಕ್ಟೀಸ್ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವು ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ, ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಇಲ್ಲ, ಅದು ಸಿಗುವಂಥ ಫೆಸಿಲಿಟಿಲಿ ಹೋಗ್ಬಿಟ್ಟು ಅವ್ರು ಕ್ರೌಡ್ ಫಂಡಿಂಗ್ ಮಾಡೋದು ನಂಗೆ ಓಕೆ. ಇವಾಗ ಇದೇ ಕ್ಯಾನ್ಸರ್ ಮಗುಗೆ ಆಪ್ರೇಷನ್ ಮಾಡಿಸ್ಬೇಕು, ನಮ್ಮ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸಿದ್ರೆ ನಿಮ್ಗೆ 5,000 ಇಲ್ಲ 25,000 ಆಗುತ್ತೆ ಅಂತ ಅನ್ಕೊಳ್ಳ, ಡ್ರಗ್ಸ್ ಆ್ಯಂಡ್ ಮೆಡಿಸಿನ್ಸ್. ಅದನ್ನು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು 10 ಲಕ್ಷ ಆಗುತ್ತೆ ಅಂತೇಳಿ ಅದಕ್ಕೆ ಕ್ರೌಡ್ ಫಂಡಿಂಗ್ ಮಾಡೋದು ಒಂಥರ ಸರಿ ಇಲ್ಲ ಅಂತ ನನಗನ್ಸುತ್ತೆ ಇನ್ ಪ್ರಿನ್ಸಿಪಲ್. ಸೊ ಅದನ್ನು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಬಟ್ ಹೇಳ್ದಂಗೆ ಏನಾದರೂ ಮಗು ಕಾಯಿಲೆ ಅಂದಿದ ತಕ್ಷಣ ಎಲ್ರಿಗೂ ಅಂತ ಕರುಣೆ ಉಕ್ಕು ಬರುತ್ತೆ, ಇದು ಬರುತ್ತೆ. ಇದರಲ್ಲಿ ಟೂ ಮೆನಿ ಅದರ್ ಥಿಂಗ್ಸ್ ಆರ್ ಇಶ್ಯೂ ಇನ್ವಾಲ್ವ್. ಸೊ ಏನು ಮಾಡೋಕ್ಕಾಗಲ್ಲ. ತುಂಬ ಯಂಗ್ ಏಜಲ್ಲಿ ದೇ ಆರ್ ಗೆಟಿಂಗ್ ಪ್ಯುಬರ್ಟಿ. ಸೊ ಇದಕ್ಕೆ ಏನು ರೀಸನ್? ಹಾರ್ಮೋನಲ್ ಇಶ್ಯೂನ ಎಷ್ಟು ಬೇಗ ಐಡೆಂಟಿಫೈ ಮಾಡ್ಬೋದು ಸರ್? ನಿಜ ಹೇಳಿದ್ರೆ ಹುಟ್ಟಿದ ಮಗುಗೂ ಮಾಡ್ಬೋದು. ಅವ್ರುಗಳಿಗೆ ಫೋರ್ಸಿಬಲ್ ಆಗಿ ಚಿಕ್ಕ ವಯಸ್ಸಿದ್ದಾಗ ಮಕ್ಕಳಿಗೆ ಅವ್ರ ಜನನೇ ಇದ್ರೆ ಕಟ್ ಮಾಡಿ ಹೇಳ್ತಾರಲ್ಲ, ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ. ಮುಖ್ಯವಾಗಿ ಏನು ಮಾಡ್ತಿದ್ದಾರೆ, ಮೋರ್ ದೆನ್ ಮೇಲ್ ಹಾರ್ಮೋನ್ ಆ ಫೀಮೇಲ್ ಹಾರ್ಮೋನ್ ಅವ್ರು ಚೆಕ್ ಮಾಡಿ. ಇಲ್ಲಿ ಬೇಜಾರಾಗುವಂಥ ಸಂಗತಿ ಏನು ಅಂತಂದರೆ, ಮುಂಚೆ ಬರೀ ಸಾವುಕಾರಿಗಿದ್ದು ಇವಾಗೆಲ್ಲ ಬಡವ್ರಿಗೂ ಬರೋಕ್ಕೆ ಶುರು ಆಗ್ಬಿಡೋದು.